ಕಾರೇಶು ದಾಸಿ ಕರಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ರೂಪೇಶು ಲಕ್ಷ್ಮೀ ಕ್ಷಮಯೇಶು ಧರಿತ್ರಿ ಷಟ್ಧರ್ಮಯುಕ್ತ ಕುಲಧರ್ಮ ಪತ್ನಿ. ಹಿಂದಿನ ಪಂಡಿತರು ಒಂದು ಶ್ಲೋಕವನ್ನು ಬರೀತಾರೆ. ಮೊದಲಿಗೆ ಗೃಹಸ್ಥಾಶ್ರಮ ಹೇಗಿರಬೇಕು ಅಂತಕ್ಕಂಥದ್ದನ್ನ ನೋಡಿದ್ವಿ. ಆ ಗೃಹಸ್ಥಾಶ್ರಮದೊಳಗ ಪತಿವ್ರತ ಶಿರೋಮಣಿಯರು ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ನೋಡ್ಕೋತ ಬಂದಿದ್ವಿ. ಶರಣಬಸವರ ಕೈ ಹಿಡಿದು ಬಂದಿರತಕ್ಕಂತಹ ಮಾಧಮ್ಮ ತಾಯಿ ಅರಳಗುಂಡಿಗೆಯೊಳಗ ಎಲ್ಲರ ನೆಚ್ಚಿನ ಸೊಸೆಯಾಗಿ ಬಾಳ್ವೆಯನ್ನ ಮಾಡ್ತಿರ್ತಾಳ. ಪತಿಗೆ ತಕ್ಕಂತಹ ಕಾಯಕವನ್ನ ಮಾಡ್ತಾ, ಪತಿಯೇ ನನಗೆ ಪರದೈವ ಅಂತ ಪತಿಯ ಸೇವೆ, ಗುರು ಲಿಂಗ ಜಂಗಮರ ಸೇವೆಯನ್ನ ಮಾಡ್ತಾ, ತಂದೆ ತಾಯಿಯಂದೇ ತಿಳಿದುಕೊಂಡು ಅತ್ತೆ ಮಾವರ ಸೇವೆಯನ್ನು ಮಾಡ್ತಾ ಶರಣಬಸವರ ಮನೆಯೊಳಗ ಬಾಳ್ವೆಯನ್ನ ಮಾಡ್ತಿರ್ತಕ್ಕಂತಹ ಮಾದೇವಿ. ಆ ಮಾಧಮ್ಮನನ್ನ ನೋಡಿ ಇಡೀ ಅರಳಗುಂಡಿಗೆ ಮಾತಾಡ್ತಿತ್ತು. ಇಬ್ಬರ ಸಂಸಾರವನ್ನ ನಾವು ಶಿವ ಸಂಸಾರ ಅಂತ ಕರಿತಿದ್ವಿ, ಆನಂದ ಪಡ್ತಿದ್ವಿ. ಆದರೆ ಆ ದಂಪತಿಗಳನ್ನು ಕೂಡ ಮೀರಿಸುವಂತಹ ಸಂಸಾರ ಅದು ಶರಣಬಸವ ಮತ್ತು ಮಹಾದೇವಿಯ ಸಂಸಾರ. ಇಬ್ಬರ ನಡುವೆ ಒಂದು ದಿನವೂ ಕೂಡ ಜಗಳ ಇಲ್ಲ, ಮನಸ್ತಾಪಗಳಿಲ್ಲ. ಮನೆಗೆ ಎಷ್ಟ ಮಂದಿ ಜಂಗಮರು ಬಂದರೂ ಕೂಡ ನಗನಗತಾ ಪ್ರಸಾದವನ್ನ ಮಾಡಿಸ್ತಾಳ, ಮನೆ ಕೆಲಸಗಳನ್ನ ಮಾಡ್ತಾಳ. ಯಾರಿಗೂ ಕೂಡ ಸರದು ಕುಂದ್ರ ಅನ್ನಂಗಿಲ್ಲ. ಅಂತ ಸೊಸೆ ಬಂದಾಳಪ್ಪ ಇಂಥ ಮನೆಗೆ, ಬಹಳ ಆನಂದ ಆಯ್ತು ಅಂತ ಇಡೀ ಗ್ರಾಮ ಏನ್ ಮಾಡ್ತಾ ಅರಳಗುಂಡಿಗೆ ಮಹಾದೇವಿಯನ್ನ ಹೊಗಳ್ತಿರ್ತೈತಿ. ಅತ್ಯಂತ ಖುಷಿ. ಹಿಂದೆ ಶರಣ ದಂಪತಿಗಳಿರ್ತಕ್ಕಂತಹ ಹೇಗೆ ಒಂದಿಷ್ಟು ನಿಯಮಗಳನ್ನು ಹಾಕಿಕೊಟ್ಟಿದ್ರು. ಎಷ್ಟೋ ಪಂಡಿತರು ಒಂದು ಗೃಹಸ್ಥಾಶ್ರಮದೊಳಗ ಒಂದು ಸ್ತ್ರೀ, ಒಂದು ಕುಲಧರ್ಮ ಪತ್ನಿ ಹೇಗೆ ಇರಬೇಕೋ ಆ ಎಲ್ಲಾ ಲಕ್ಷಣಗಳನ್ನು ಕೂಡ ಮಾದಮ್ಮ ಹೊಂದಿದ್ಲು. ಏನಪ್ಪ ಆ ಎಲ್ಲ ಲಕ್ಷಣಗಳು? ಕುಲಧರ್ಮ ಪತ್ನಿ ಅಂತ ಕರಿತೀವಿ ನಾವು. ಆಗ ಧರ್ಮಪತ್ನಿ ಆಗಬೇಕಾಗಿತ್ತು ಅಂತಂದ್ರೆ, ಅದು ಕುಲಧರ್ಮ ಪತ್ನಿ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಪಂಡಿತರು ಒಂದಿಷ್ಟು ಲಕ್ಷಣಗಳನ್ನ ಹೇಳ್ತಾರೆ. ಕಾರೇಶು ದಾಸಿ, ಒಂದು ಮನೆಯೊಳಗಿರ್ತಕ್ಕಂತಹ ಆ ಸೊಸೆ, ಅದು ತಾಯಿಯಾಗಲಿ ಮಗಳಾಗಲಿ ಯಾರೋ ಆಗಲ್ಲ, ಮನೆಯೊಳಗಿರ್ತಕ್ಕಂಥ ಒಂದು ಕನ್ಯೆ ನಾರಿ ಹೇಗಿರ್ಬೇಕಪ್ಪ? ಮೊದಲನೆಯ ಲಕ್ಷಣ ಕಾರೇಶು ದಾಸಿ. ಮನೆಯೊಳಗಿರ್ತಕ್ಕಂಥ, ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕೆಲಸ ಇರಲಿ, ಅದು ಕಸ ಹೊಡೆಯುವುದರಿಂದ ಹಿಡಿದು ನೀ ವ್ಯವಹಾರ ಮಾಡುವವರೆಗೂ ಕೂಡ ಯಾವ ಕೆಲಸ ಇದ್ರೂ ಅದನ್ನು ಹೆಂಗ ಮಾಡ್ಬೇಕಂತ ದಾಸಿಯ ತರ ಮಾಡ್ಬೇಕಂತ. ಹೇಗೆ ಒಂದು ಅರಮನೆಯೊಳಗ ರಾಣಿಯ ಮಾತನ್ನ ಕೇಳ್ತಕ್ಕಂಥ ದಾಸಿ ಇರ್ತಾಳಲ್ಲ, ರಾಣಿ ಏನು ಹೇಳಿದ್ರು ಕೂಡ ಮಾಡ್ತಕ್ಕಂಥದ್ದು ದಾಸಿಯ ಕೆಲಸ, ಯಾವುದು ಕೂಡ ಇಲ್ಲ ಅನ್ನುವಂಗಿಲ್ಲ. ಅದೇ ತರನಾಗಿ ಒಂದು ಮನೆಯೊಳಗಿರ್ತಕ್ಕಂಥ ಗೃಹಿಣಿ ಕೂಡ ಏನೋ ಕುಲ ಧರ್ಮ ಪತ್ನಿಯೂ ಕೂಡ ಏನಾಗಿರ್ಬೇಕು, ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ನಾ ಯಾಕೆ ಇದನ್ನು ಮಾಡ್ಲಿ ಅಂತಕ್ಕಂಥದ್ದು ಬರಬಾರ್ದಂತ. ಯಾವಾಗ ನಾ ಯಾಕೆ ಇದನ್ನು ಮಾಡ್ಲಿ ಅನ್ನೋದು ಬತ್ತು ಅಂತಂದ್ರ ಆಕಿ ಆ ಮನೆಗೆ ಕುಲಧರ್ಮಿ ಪತ್ನಿ ಅನಿಸ್ಕೊಳ್ಳೋದಿಲ್ಲ. ಅವ್ರು ಮಾಡ್ತಾರೋ ಇವ್ರು ಮಾಡ್ತಾರೋ, ಅವ್ರು ಮಾಡಿಲ್ಲ ನಾ ಯಾಕೆ ಮಾಡ್ಲಿ, ಇದು ಯಾವುದೂ ಆಕಿ ಮನಸ್ಸೊಳಗೆ ಬರಬಾರ್ದು. ನನ್ನ ಕರ್ತವ್ಯ ಹೌದಾ, ಅವ್ರು ಮಾಡಿಲ್ಲ ಬಿಡ್ಲಿ, ನನ್ನ ಕರ್ತವ್ಯ ಐತಿ, ಈ ಕೆಲಸ ನಾ ಮಾಡಬೇಕು. ಹೆಂಗ ಮಾಡಬೇಕು? ಇದು ನನ್ನ ಮನಿ, ಈ ಮನಿಗೋಸ್ಕರ ನಾ ದಾಸಿ ತರ ಕತ್ತಿ ದುಡ್ದಂಗಾದ್ರೂ ಕೂಡ ನಾ ದುಡಿತೀನು ಅಂತಕ್ಕಂಥ ಭಾವ ಆಕಿಯಲ್ಲಿರ್ಬೇಕು. ಅದಕ್ಕೇನಂತಾರ, ಮೊದಲನೇ ಸೂತ್ರ ಹೇಳಿದ್ರವರು, ಕಾರೇಶು ದಾಸಿ. ದಾಸಿ ತರ ದುಡಿಯವ, ಅದು ನಿನ್ನ ಮನಿ ಐತಿ. ಕರಣೇಶು ಮಂತ್ರಿ, ಕೇವಲ ಕತ್ತಿ ದುಡಿದಷ್ಟ ಅಲ್ಲ ಹೇಳಾಕತ್ತಿಲ್ಲ ಅವರು. ನೀ ದುಡಿತೀಯ ದುಡಿ, ದುಡ್ದಿದ್ದ ಆದ್ಮೇಲೆ ಕರಣೇಶು
ಅಂದ್ರೆ ಕರ್ಣಿಕರು ಅಂತ ಹೇಳ್ತಾರ, ಮಂತ್ರಿಗಳಿಗೆ. ಯಾವುದೋ ಒಂದು ಮನೆಯೊಳಗೆ ಸಲಹೆ ಬೇಕಾಗೈತಿ ನಿನಗೆ, ನಿನ್ನ ಪತಿಗಾಗಲಿ, ನಿನ್ನ ಮಾವಗಾಗಲಿ, ನಿನ್ನ ಅತ್ತೆಗಾಗಲಿ, ಅದು ಧರ್ಮದ ಹಾದಿಯೊಳಗಿತ್ತು ಅಂತಂದ್ರೆ ಆ ಸಲಹೆಗಳನ್ನು ಕೂಡ ಕೊಡಬೇಕು ಅಂತ. ಗಂಡ ಒಂದಿಷ್ಟು ಧರ್ಮದ ಹಾದಿಯನ್ನು ಬಿಟ್ಟು ಹೋಗ್ತಿರ್ತಾನ, ಆ ಗಂಡನಿಗೆ ಬುದ್ಧಿ ಮಾತು ಹೇಳ್ಬೇಕು. ಅಲ್ರಿ, ನೀವು ಮಾಡಾಕತ್ತಿದ ತಪ್ಪೈತಿ, ಹಿಂಗ ಮಾಡಬಾರ್ದ್ರಿ, ಇದು ನಮ್ಮ ಮನೆತನಕ್ಕೆ ಶ್ರೇಯಸ್ ಅಲ್ಲ. ನಮ್ಮ ಮಾವ ಹೆಂಗಿದ್ದ, ನಮ್ಮ ಅಜ್ಜ ಹೆಂಗಿದ್ದ, ಇವರೆಲ್ಲರೂ ಕೂಡ ಊರೊಳಗೊಂದು ಘನತೆ ಗೌರವವನ್ನು ಕಾಪಾಡ್ಕೊಂಡು ಬಂದಾರ. ನೀವ್ ಇಂಥ ಕೆಟ್ಟ ದಾರಿ ಹಿಡಿದ್ರಿ ಅಂತಂದ್ರೆ ಅವ್ರು ಮಾಡಿಟ್ಟಿರ್ತಕ್ಕಂಥ ಹೆಸರು ಕೂಡ ಹಾಳಾಗತ್ರಿ. ಆ ದಾರಿಗೆ ಹೋಗ್ಬೇಡ ಅಂತ ಏನ್ ಮಾಡ್ಬೇಕು, ಅವರನ್ನ ಸರಿಯಾದ ದಾರಿಗೆ, ಹೆಂಗ ಮಂತ್ರಿ ರಾಜಗೆ ಹೇಳ್ತಾನಲ್ಲ. ಯಾಕೆ ಮಂತ್ರಿಗೆ ಹೋಲಿಸಿದ್ರು ಅಂತಂದ್ರ, ಒಬ್ಬ ರಾಜ ಒಂದು ರಾಜ್ಯ ನಡಿಬೇಕಾಗಿತ್ತು ಅಂದ್ರೆ ರಾಜನಕ್ಕಿಂತಲೂ ಕೂಡ ಮಂತ್ರಿ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಮಂತ್ರಿ ಬಹಳ ಹುಷಾರಿರ್ತಾನ. ಪ್ರತಿಯೊಂದು ಹಿಂಗ ನೀ ಯುದ್ಧ ಮಾಡ್ಬೇಕಂದ್ರೆ ಹಿಂಗ ಯುದ್ಧ ಮಾಡಬೇಕು, ಇಲ್ಲೇ ಶತ್ರುಗಳನ್ನ ಹೊಡಿಬೇಕು, ಪ್ರಜೆಗಳನ್ನ ಹೆಂಗ ನೋಡ್ಕೊಳ್ಬೇಕು, ಇವನ್ನೆಲ್ಲ ಹಾಕಿ ಕೊಡೋದು ಯಾರು ಅಂತಂದ್ರೆ ಮಂತ್ರಿ. ಹಂಗ ಆ ಮಂತ್ರಿ ಹಂಗ ನೀ ಏನ್ ಮಾಡು, ನಿನ್ನ ಮನೆತನ ನಡೆಸುವಾಗ ಒಂದಿಷ್ಟು ಏನೋ ಖರ್ಚುಗಳು ಮಾಡುವ ಇರ್ತಾವ, ಏನೋ ಒಂದಿಷ್ಟು ಅಡಿಗೆ ಉಳಿದಿರ್ತದ, ಇಲ್ಲ ಏನೋ ಒಂದಿಷ್ಟು ದಿನಸುಗಳು ಉಳಿದಿರ್ತಾವ. ಅವಕ್ಕೆಲ್ಲನೂ ಏನ್ ಮಾಡ್ಬೇಕು, ಒಂದು ಚೌಕಟ್ಟು ಅಂತ ಹಾಕ್ಬೇಕು. ಇಲ್ರಿ, ಇದು ಐತಿ ಇವತ್ತ, ಬ್ಯಾಡ ನಾಳೆ ತಗೊಂಡ್ಬರುವಂತ್ರಿ ಅಂತ. ಯಾವುದೇ ಒಂದು ಕೆಲಸ ಇದ್ರು ಕೂಡ ಅದಕ್ಕೇನು ಹಾಳಾಗಬಾರ್ದಪ್ಪ, ನಮ್ಮ ಮನೆತನದ ಅಂತ ನೋಡ್ಕೋಬೇಕು. ಹೆಂಗ ಮಂತ್ರಿ ನೋಡ್ಕೋತಾನ ಹಂಗ ಆ ಮನೆತನವನ್ನ ನೋಡ್ಕೋಬೇಕು. ಅದಕ್ಕ ಕರಣೇಶು ಮಂತ್ರಿ, ಭೋಜೇಶು ಮಾತಾ. ಊಟ ಮಾಡಿಸೋ ಸಂದರ್ಭದೊಳಗೆ ತಾಯಿ ಒಂದಿಷ್ಟು ಗಂಡ ದುಡಿದು ಬಂದಿರ್ತಾನ, ಬಹಳ ಸುಸ್ತಾಗಿರ್ತೈತಿ. ಅವ ಬಂದ ಹೊಟ್ಟೆ ಹಸದು ಬಂದಿರ್ತಾನ. ಅವ ಹೊಟ್ಟೆ ಹಸದು ಬಂದಾಗ ಏನ್ ಮಾಡ್ಬೇಕು, ಒಂದು ಚೆರಿಗೆ ನೀರು ಕೊಡ್ಬೇಕು. ಇಲ್ಲ, ನೀನ ತಗೊಂಡ ಒಂದಿಷ್ಟು ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊಂಡ ಒಂದು ಟೇಬಲ್ ಕೊಟ್ಟು, ಬರ್ರಿ ಏನು ಮಾತಾಡೋದು ಬೇಡ, ಮೊದಲ ಊಟಕ್ಕೆ ಕುಂದಿರಿ, ಮುಂಜಾನೆಯಿಂದ ಕೆಲಸ ಮಾಡಿ ನೀವು ದನದಿರಪ್ಪ ಅಂತ ಏನ್ ಮಾಡ್ಬೇಕು, ಅವ್ರಿಗೊಂದಿಷ್ಟು ಚಲೋ ಒಂದಿಷ್ಟು ಪ್ರಸಾದ ಊಟವನ್ನು ಕೊಡಬೇಕು. ಆ ಊಟ ಕೊಡೋ ಸಂದರ್ಭದೊಳಗೆ ಯಾವ ತರನಾಗಿ ಕೊಡ್ಬೇಕಂತ ಮಾತೆ ಅಂತ ಹೇಳ್ತಾರಿಲ್ಲ, ತಾಯಿಯನ್ನು ತಗೊಂಡ್ಬರ್ತಾರಿಲ್ಲಿ. ಒಂದು ಹೆಣ್ಮಗಳು ಗಂಡಗಾಗ್ಲಿ ಯಾರಿಗಾಗ್ಲಿ ಒಂದು ಕುಲಧರ್ಮ ಪತ್ನಿಯಾಗಿರ್ತಕ್ಕಂಥವಳು, ಒಂದು ಕುಲಕ್ಕೆ ಸೊಸಿಯಾಗಿರ್ತಕ್ಕಂಥವಳು ಮನೆಯೊಳಗೆ ಯಾರು ಬಂದರೂ ಕೂಡ ಏನೋ ಊಟ ಮಾಡಿಸೋ ಸಂದರ್ಭದೊಳಗೆ ತಾಯಿಯ ಗುಣವನ್ನು ಹೊಂದಿರಬೇಕು. ನೋಡ್ರಿ ಅಲ್ಲ ತಾಯಿ ಗುಣ. ತಾಯಿ ಹೆಂಗೆ ಊಟ ಮಾಡಿಸ್ತಾಳ ಮಕ್ಕಳಿಗೆ. ಏನೋಪ್ಪ ಇವತ್ತು ನಮ್ಮ ಮನ್ಯಾಗ ಹಬ್ಬ ನಡೆದೈತಿ, ಹಬ್ಬ ನಡೆದಿದ್ದ ಸಂದರ್ಭವಾಗ ಏನೋ ಒಂದು ಸಿಹಿ ಮಾಡ್ಯಾಳ ತಾಯಿ. ಆ ಸಿಹಿ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಅಪ್ಪ ಉಂಡಾನ, ಎಲ್ಲರೂ ಉಂಡು ಹೋಗಿರ್ತಾರ, ಇನ್ನೊಂದು ಸ್ವಲ್ಪ ಉಳಿದಿರ್ತೈತಿ. ಅದನ್ನ ಇನ್ನೊಂದು ಸ್ವಲ್ಪ ಉಣ್ಬೇಕು ಅನ್ನೋದ್ರದಾಗ ಏನಾಗತ್ತ, ಮಗ ಓಡಿ ಬರ್ತಾನ ಊಟಕ್ಕಂತ. ಆಗ ಏನ್ ಮಾಡ್ತಾಳ ತಾಯಿ, ಆ ಮಗನಿಗೆ ನೀಡ್ತಿರ್ತಾಳ. ಮಗ ಅಂತಾನ, ಯವ್ವ ನೀನು ಉಣ್ಣು, ಯವ್ವ ನೀನು ಉಣ್ಣು ಅಂದ್ರ ಅವು ಏನಂತಾಳ, ಇಲ್ಲಪ್ಪ ನಂದು ಯಾಕ ಹಲ್ಲು ಹೊಡ್ಯಾಕತ್ತತಿ, ಸಿಹಿ ತಿನ್ಬೇಡ ಅಂದಾರ, ಎಲ್ಲಾ ನೀನೋ ತಿನ್ನೋ ಅಂತ ಏನ್ ಮಾಡ್ತಾಳ, ಮಗಗ ತಿನ್ನಿಸ್ತಾಳ. ಇಲ್ಲ ಅಂದ್ರ ಒಂದಿಷ್ಟು ಅಡಿಗೆ ಆಗಿರ್ತೈತಿ ರಾತ್ರಿ, ತನಗೇನೂ ಇರಂಗಿಲ್ಲ ಅಂದ್ರೂ ಕೂಡ ಮಗಗ್ ಹೇಳ್ತಾಳ, ಇಲ್ಲಪ್ಪ ಇವತ್ತು ಯಾಕ ನಂದು ಹೊಟ್ಟೆ ಹಸ್ದಿಲ್ಲ, ನೀ ಉಂಡು ಬಿಡು ಇವತ್ತು. ತಾ ಹಸಿವಿದ್ರು ಕೂಡ ತಾ ನೀರು ಕುಡಿದು ಮಕ್ಕೋತಾಳ ಹೊರತು ಮಗನಿಗೆ ಏನ್ ಮಾಡ್ತಾಳ, ಉಪವಾಸ ಮನಗ್ಸಂಗಲ್ಲ ಯಾವ ತಾಯಿನೂ ಕೂಡ. ಅಷ್ಟು ಪ್ರೀತಿಯಿಂದ ತಾ ಸುಳ್ಳು ಹೇಳ್ಕೊಂಡ್ ಏನ್ ಮಾಡ್ತಾಳ, ಆ ಮಗುವಿಗೆ ಊಟ ಮಾಡಿಸ್ತಾಳ. ಹಂಗಂತ ತಾಯಿ ಹೇಳೋದು ಸುಳ್ಳು ಅಂತಲ್ಲ. ತಾಯಿ ಸುಳ್ಳು ಹೇಳ್ತಾಳೆ. ಹೆಂಗ ಸುಳ್ಳು ಹೇಳ್ತಾಳ ತಾಯಿ, ಊಟ ಮಾಡಿಸೋ ಸಂದರ್ಭದಾಗ ಎಷ್ಟೋ ಸುಳ್ಳು ಹೇಳ್ತಾಳೆ. ಚಂದಮಾಮ ನೋಡಂತಾಳ, ಕರಡಿ ಬಂದತ್ತಂತಾಳ, ಬವ್ವ ಬಂದತ್ತಂತಾಳ. ಇದಕ್ಕೆ ಮಗ ಊಟ ಮಾಡ್ಲಿ ಹೊಟ್ಟೆ ತುಂಬ ಅನ್ನುವಂತಹ ಭಾವ. ತಾಯಿ ಬಿಟ್ರೆ ಮತ್ತೆ ಯಾರಿಗೂ ಕೂಡ ಆ ಒಂದು ಸುಖವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಗ ಒಂದು 3-4 ವರ್ಷ ಇರ್ತಾನ, ತಾಯಿ ಸತ್ತು ಹೋಗ್ಬಿಟ್ಟಿರ್ತಾಳ. ತಾಯಿ ಸತ್ತು ಹೋದಾಗ ಆಕೆ ಗಂಡ ಏನು ಮಾಡ್ತಾನ ಅಂತಂದ್ರ, ಮಗ ಸಾಂದೈತಿ ಇನ್ನೊಂದು ಮದುವೆ ಆದ್ರು ಅಂತ 2ನೇ ಮದುವೆ ಆದ. 2ನೇ ಮದುವೆ ಆಗಿ ಮನೆಗೆ ಕರ್ಕೊಂಡ್ಬರ್ತಾನ. 1 ವಾರ 2 ವಾರ ಚಂದಾಗ ನೋಡ್ಕೋತಾಳ. ಮುಂದೆ ಹೋಗ್ತಾ ಗೊತ್ತಲ್ಲ, ಮಲತಾಯಿ ಅಂತ ಕರೀತಾರೆ. ಎಷ್ಟಾದ್ರೂ ತಾಯಿ ಅನ್ಸ್ಕೊಳಂಗಿಲ್ಲ. ಮಗ ಒಂದ್ ದಿವಸ ಮಲತಾಯಿ ಇದ್ದಿದ್ದಿಲ್ಲ, ಎಲ್ಲೋ ಹೊರಗೆ ಹೋಗಿದ್ಲು. ಆಗ ಅಪ್ಪನ ಹತ್ರ ಬಂದು ಹೇಳ್ತಾನಂತ, ಅಪ್ಪ ನೀ ಏನು 2ನೇ ಅವ್ವನ ತಗೊಂಬಂದಿಲ್ಲ, ಈಕಿ ಭಾಳ ಚಲೋ ಅದಾಳ. ನಮ್ಮವ್ವ ಬರೇ ಸುಳ್ಳು ಹೇಳ್ತಿದ್ಲು, ನಮ್ಮವ್ವ ಬರೇ ಸುಳ್ಳು ಹೇಳ್ತಿದ್ರು, ಆದ್ರೆ ಈ ಅವ್ವ ಒಟ್ಟ ಸುಳ್ಳು ಹೇಳಂಗಲ್ಲ.
ಏನು ಮಾಡಂಗಲ್ಲ. ಈ ಅವ್ವ ಒಟ್ಟ ಸುಳ್ಳು ಹೇಳಂಗಲ್ಲ. ಯಾಕೋ ಏನಾತ, ನಿಮ್ಮವ್ವ ಏನು ಸುಳ್ಳು ಹೇಳ್ತಿದ್ಲ? ಏನಿಲ್ಲಪ್ಪ, ನಮ್ಮವ್ವ ನನಗೆ ಹೊಟ್ಟೆ ಹಸಿತ್ತು ಅಂತಂದ್ರೆ, ನನಗೆ ಹೊಟ್ಟೆ ಹಸಿದಿತ್ತು ಅಂತಂದ್ರೆ ತನಗೆ ಇಲ್ಲ ಅಂದ್ರು ಏನು ಮಾಡ್ತಿದ್ಲು ಅಂತಂದ್ರೆ, ನಾವು ನನ್ನ ಹೊಟ್ಟೆ ತುಂಬೈತಪ್ಪ ನೀ ಉಣ್ಣು ಅಂತ ಉಣಿಸ್ತಿದ್ರು, ಸುಳ್ಳು ಹೇಳ್ತಿದ್ಲು. ಆದ್ರೆ ಈ ಅವ್ವ ಸುಳ್ಳು ಹೇಳಂಗಿಲ್ಲ. ತನಗಿಲ್ಲ ಅಂತಂದ್ರೆ ನನಗ ಎಲ್ಲಿ ನಿನಗೆಲ್ಲ ಹಾಕ್ಲಿ ಹೋಗು ಅಂತಾಳ. ಈ ಅವ್ವ ಎಷ್ಟು ಸತ್ಯ ಹೇಳ್ತಾಳೋ, ಹೊಟ್ಟೆ ಸುಳ್ಳು ಹೇಳಂಗಲ್ಲ ಅಂದಂತ. ಮಲತಾಯಿನೇ ಆಗ್ತಾಳ ಹೊರತು ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಹಂಗ ಊಟ ಮಾಡಿಸೋ ಸಂದರ್ಭದೊಳಗ ಹೆಣ್ಣಿನ ಮನಸ್ಸು ಏನಿರ್ಬೇಕು, ಅದು ತಾಯಿಯ ಮನಸ್ಸಾಗ್ಬೇಕು. ಉಣ್ಣಪ್ಪ 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 ಅಂತ ಅವನಿಗೆ ಊಟ ಮಾಡಿಸ್ಬೇಕಾದ್ರೆ ಯಾರೇ ಆಗಲಿ, ಶತ್ರು ಆದರೂ ಕೂಡ ತಾಯಿ ಮನಸ್ಸಿನಿಂದನ ಊಟ ಹಾಕಬೇಕು ಅಂತ. ಅದಕ್ಕೆ ಭೋಜೇಶು ಮಾತಾ ಶಯನೇಶು ರಂಭ ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಮೂರನೇದೇನು ಬರ್ತದಲ್ಲ, ಕಾಮೇಚ. ಆ ಒಂದು ಸುಖದೊಳಗೂ ಕೂಡ ಹೇಗೆ ದೇವಲೋಕದೊಳಗ ರಂಬೆ ತನಗಾಗಿ ಎಲ್ಲ ಅಲ್ಲಿರ್ತಕ್ಕಂಥ ದೇವೇಂದ್ರನಿಗಾಗಿ, ದೇವತೆಗಳಾಗಿ ತನ್ನ ಇಡೀ ದೇಹವನ್ನ, ತನ್ನ ಇಡೀ ಮನಸ್ಸನ್ನ ಹೆಂಗ ಮುಡುಪಾಗಿಟ್ಟಿರ್ತಾಳೋ ಹಂಗ ತನ್ನ ಗಂಡನಿಗಾಗಿ ಏನು ಮಾಡಬೇಕು, ತನ್ನ ಇಡೀ ಸಂಸಾರವನ್ನ, ಇಡೀ ಒಂದು ಶ್ರೇಯಸ್ಸನ್ನ ಏನು ಮಾಡಬೇಕು, ಗಂಡನಿಗಾಗಿ ಆ ರಂಬೆ ಹಾಗೆ ಮುಡಿಪಿಟ್ಟಿರ್ಬೇಕು. ದೇವೇಂದ್ರ ಏನ್ ಹೇಳ್ತಾನ ಅದನ್ನೆಲ್ಲ ಕೇಳ್ತಾಳ ರಂಬೆ. ಹಂಗ ಗಂಡನ ಗಂಡ ಏನ್ ಹೇಳ್ತಾನೋ ಆ ಗಂಡನಿಗೋಸ್ಕರ ಇಡೀ ತನ್ನ ಸುಖವನ್ನ ಏನ್ ಮಾಡಬೇಕು, ಗಂಡನಿಗಾಗಿ ಇಡಬೇಕು. ಅದಕ್ಕೆ ಶಯನೇಶು ರಂಭ. ಗಂಡ ಇದ್ದ ಅಂತಂದ್ರ ಆ ರಂಬೆಯ ಒಂದು ಗುಣ ಆ ಗಂಡನ ಮುಂದೆ ಬರ್ಬೇಕಂತ. ರೂಪೇಶು ಲಕ್ಷ್ಮಿ. ಲಕ್ಷ್ಮಿ ಎಷ್ಟು ಚಂದ ಕಾಣ್ತಾಳ ರೂಪದೊಳಗೆ, ನೋಡ್ರಿ ಅಲ್ಲ ಲಕ್ಷ್ಮಿ, ನೋಡ್ರಿ ಇಲ್ಲ ಯಾವ ಲಕ್ಷ್ಮಿ ಹೇಳ್ತೀರಿ ನೀವು? ಇದ ಲಕ್ಷ್ಮಿ ಫೋಟೋ ನೋಡ್ರಿಲ್ಲ ಹೆಂಗಿರ್ತಾಳೆ, ಕಮಲದ ಮ್ಯಾಗ ನಿಂತಿರ್ತಾಳಕ್ಕಿ ಲಕ್ಷ್ಮಿ. ಎಷ್ಟು ಚಂದ, ಕೈಯಾಗ ಕೊಳ್ಳಾಗ ಮೈ ತುಂಬ ಬಂಗಾರ ಹಾಕೊಂಡ ನೋಡ್ತಾ 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 ಇರ್ಬೇಕಪ್ಪ ಅನ್ನೋ ಹಂಗಿರ್ಬೇಕು. ಹಂಗ ನೋಡುವೊಳಗೂ ಕೂಡ ಸೌಂದರ್ಯದೊಳಗೂ ಏನಿರ್ಬೇಕು, ಲಕ್ಷ್ಮಿ ಹಂಗಿರ್ಬೇಕು. ಲಕ್ಷ್ಮಿ ಹಂಗಿರ್ಬೇಕಂದ್ರೆ ನಾವು ಬೆಳಗಾಗಬೇಕು, ಮೈ ಮ್ಯಾಗ ಬಂಗಾರ ಹಾಕೋಬೇಕು ಅಂತಲ್ಲ, ಬಂಗಾರದ ಗುಣ ಇರಬೇಕು. ಕೇವಲ ಮತ್ತೆ ಲಕ್ಷ್ಮಿ ಹಂಗ ಮತ್ತೆ ನಾಳೆ ಹೋಗಿ ಕೇಳಿರಿ, ಅಜ್ಜಾರ್ ಹೇಳ್ಯಾರ ಲಕ್ಷ್ಮಿ ಹಂಗಿರ ಅಂದಾರ, ನನಗಟ್ ಬಂಗಾರ ತಂದು ಕೊಡ್ರಿ ಅಂದಿರಿ. ಮತ್ತೆ ಮನೆಗೆ ಹೋಗಿ ಮ್ಯಾಗಿರ್ತಕ್ಕಂಥದ್ದಲ್ಲವ, ಒಳಗಿರ್ತಕ್ಕಂಥ ಮನಸ್ಸು ಬಂಗಾರದಿತ್ತು ಅಂತಂದ್ರ, ಆ ಮುಖದೊಳಗೆ ಒಂದಿಷ್ಟು ನಗು ಇತ್ತು ಅಂತಂದ್ರ ನೀವು ಬಂಗಾರ ಹಾಕೊಳ್ಳೋದು ಬೇಡ, ಮುಖ ನೋಡಿದ್ರೆ ಸಾಕು ಬಂಗಾರದಂಗೆ ಹೊಳಿತಿರ್ತತಿ. ಮನಸ್ಸು ಸ್ವಚ್ಛಿದ್ರ ಹಂಗ ಒಂದಿಷ್ಟು ನೋಡಾಕ ಲಕ್ಷ್ಮಿ ಹಂಗಿರ್ಬೇಕು. ಕ್ಷಮಾಯೇಶು ದರಿದ್ರಿಹಿ, ಇದು ಬಹಳ ಮುಖ್ಯ ಬೇಕ್ರಿ ಹೆಣ್ಣು. ಇದೇನು ಕೊನೆಯದೈತಿಲ್ಲ, ಆರನೇದೇ. ಕ್ಷಮಾಯೇಶು ದರಿದ್ರಿ. ಕ್ಷಮಾಗುಣ ಬಹಳ ಬೇಕಾಗ್ತದೆ ಹೆಣ್ಣು ಮಗಳಿನಲ್ಲಿ. ಯಾರೋ ಒಂದು ಏನೋ ಅಂದಿರ್ತಾರ, ಅದನ್ನ ತಲೆಯಾಗಿಟ್ಕೊಂಡು ಕುಂದ್ರಬಾರ್ದು. ಗಂಡ ಒಂದಿಷ್ಟು ಸಿಟ್ನ್ಯಾಗ ಏನೋ ಅಂದಿರ್ತಾನೆ, ಅದನ್ನ ತಲೆಯಾಗಿಟ್ಕೊಂಡು ಕುಂದ್ರಬಾರ್ದು. ಅತ್ತಿ ಅನ್ನೋದ್ರದಾಗ ಒಂದಿಷ್ಟು ಏನೋ ಅಂದಿರ್ತಾಳ, ಅದನ್ನ ತಲೆಯಾಗಿಟ್ಕೊಂಡು ಕುಂದ್ರಬಾರ್ದು. ಏನೋ ಮನಿ ಮಗಳಿನ್ಯಾಗ ಹೆಣ್ಮಗಳು ಒಂದಿಷ್ಟು ಸಿಟ್ನ್ಯಾಗ ಏನೋ ಬೇದಿರ್ತಾಳ, ಅದನ್ನ ತಲೆಯಾಗಿಟ್ಕೊಂಡು ಕುಂದ್ರಬಾರ್ದು. ಹೌದಾ ಅವ ಬೇದ್ಯಾ, ಆಯ್ತು ಅಲ್ಲೇ ಏನ್ ಮಾಡ್ಬೇಕು, ಬಿಟ್ಟು ಬಿಡ್ಬೇಕು, ಕ್ಷಮಿಸಿ ಬಿಡ್ಬೇಕು ಅವ್ರನ್ನ ಅಲ್ಲೇ. ಕ್ಷಮೆಯಾ ಧರಿತ್ರಿ ಅಂತ. ಧರಿತ್ರಿ ಅಂದ್ರೆ ಈ ಭೂಮಿ ಹಂಗ. ಯಾಕೆ ನಾವು ಏನ್ ಮಾಡಿದ್ರು ಕೂಡ ಯಾವತ್ತರ ಭೂಮಿ ತಾಯಿ ನಮಗೆ ಏನಾರ ಅಂದಾಳ? ಅಕ್ಕಿಯೊಳಗು ಬೋರ್ ಹಾಕ್ತೀವಿ, ಏನೇನೋ ಮಾಡ್ತೀವಿ, ಹೊಲಸು ಮಾಡ್ತೀವಿ, ಬೆಳಿ ತಕ್ಕೋತೀವಿ, ಹೊಳ ಅಗಿತೀವಿ, ತುಳಿತೀವಿ. ಇಷ್ಟು ಎಲ್ಲ ಮಾಡಿದ್ರು ಕೂಡ ಒಂದು ದಿವಸರ ಭೂಮಿ ತಾಯಿ ನೀವ್ಯಾಕೆ ನನ್ನ ಮ್ಯಾಗ ಬೆಳಿ ನಟ್ಟಿರಿ, ನೀವ್ಯಾಕೆ ನನ್ನ ಮ್ಯಾಗ ನಡೆಯಾಕತ್ತೀರಿ, ನೀವ್ಯಾಕೆ ನನ್ನಂತಲ್ಲಿ ಬೋರ್ ಹಾಕಾಕತ್ತೀರಿ, ನನ್ನ ಒಳಗಿಂದ ನೀರು ತಗೊಳಕತ್ತೀರಿ ಅಂತ ಭೂಮಿ ತಾಯಿ ಎಂದಾದ್ರೂ ಕೇಳ್ಯಾಳ? ಕ್ಷಮಾಗುಣ ಹಾಕಿದ, ಎಷ್ಟು ಕ್ಷಮಾಗುಣ ಐತಿ. ಮತ್ತಾಕಿ ಏನಾದ್ರೂ ಆಕಿ ಒಂದು ಸಾರಿ ಮುಣುಗಲು ಅಂತಂದ್ರೆ ಭೂಮಿ ತಾಯಿ ಯಾರೂ ಉಳ್ಯಾಕ ಸಾಧ್ಯ ಇಲ್ಲವ. ಎಷ್ಟು ಕ್ಷಮೆ ಐತೆ ಆಕಿಗೆ, ನಾವು ಏನ್ ಮಾಡಿದ್ರು ಕ್ಷಮಿಸ್ತಾಳೆ. ಏನಾದ್ರೂ ಒಂದು ಸಾರಿ ಮುಣದು ಎರಡಾಗಿಬಿಟ್ರೆ ಭೂಮಿ ಎಲ್ಲಾರು ಮುಡಿಸ್ಕೊಂಡು ಬಿದ್ದ ಬಿಡ್ತೀವಿ ನಾವು. ಆದ್ರೆ ಹಂಗ ಯಾವತ್ತೂ ಕೂಡ ಆ ತಾಯಿ ಮಾಡ್ಲಿಲ್ಲ. ಯಾಕ? ಭೂಮಿ ಮ್ಯಾಗ ಎಲ್ಲ ಜೀವಗಳು ಏನೋ ನನ್ನ ಮಕ್ಕಳಿದ್ದಂಗ ಏನೋ ಮಾಡಿರ್ತಾವ, ಏನೋ ತಪ್ಪು ಮಾಡ್ತಾವ. ಧರ್ಮಿಗಳು ಅದಾರ, ಅಧರ್ಮಿಗಳು ಅದಾರ, ಯಾರಿಗೂ ಕೂಡ ಬ್ಯಾಡ ಅನ್ನಲಿಲ್ಲ ಭೂಮಿ ತಾಯಿ. ಎಷ್ಟೊಂದು ಕ್ಷಮಾಗುಣ ಉಳ್ತಕ್ಕಂತಾಗಿ. ಹಂಗ ನಾವು ಕೂಡ ಯಾರ ಏನಾರ ಅಂತಿರ್ತಾರ. ಸಂಸಾರ ಅಂದ್ಮ್ಯಾಗ ಎಲ್ಲವೂ ಬರುವ, ಅತ್ತಿ ಸೊಸಿ ಜಗಳ ಬರುವ, ಗಂಡ ಸೊಸಿ ಜಗಳ ಬರುವ, ಎಲ್ಲ ಜಗಳ ಬರತ್ತಾವ. ಅವು ಬಂದಾಗ ಏನಿರ್ಬೇಕು, ಒಂದಿಷ್ಟು ಕ್ಷಮಾಗುಣ ಅಂತಿರ್ಬೇಕು. ಈ 6 ಗುಣಗಳು ಷಟ್ ಧರ್ಮಯುಕ್ತ ಕುಲಧರ್ಮ ಪತ್ನಿಹಿ. ಯಾರಂತಲ್ಲಿ ಈ 6 ಗುಣಗಳು ಇರ್ತಾವೋ ಅವ್ರು ಮಾತ್ರ ಕುಲಧರ್ಮ ಪತ್ನಿ ಆಗ್ಲಿಕ್ಕೆ ಸಾಧ್ಯ. ಪತ್ನಿ ಆಗುದು ದೊಡ್ಡದಲ್ಲ, ಧರ್ಮ ಪತ್ನಿ ಆಗುದೈತಿ ನೋಡ್ರಿ, ಇದು ಬಹಳ ದೊಡ್ಡದು.
ಏನ್ರಿ ಧರ್ಮ ಪತ್ನಿ 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 ಆದವಳು ಏನ್ ಮಾಡ್ತಾಳ? ಪತ್ನಿ ಆದವಳು ಗುಣ ಏನು? ಬರೀ ಸಂಸಾರ ನೋಡ್ಕೊಳ್ಳೋದಷ್ಟ. ಏನೋ ಗಂಡ ಬಂದಪ್ಪ, ಗಂಡ ಬಂದಿರ್ತಕ್ಕಂಥ ಸಂದರ್ಭದೊಳಗ ಅವ ಗಂಡ ಭಾಳ ಒಳ್ಳೆ ಮನಸ್ಸಿಂದ ಒಂದಿಷ್ಟು ವೀರಭದ್ರೇಶ್ವರ ಗುಡಿ ಒಳಗ ಪುರಾಣ ನಡೆದೈತಿ, ಪುರಾಣ ಕೇಳಕ್ ಹೊಂಟಿನಿ ಅಂದ ಗಂಡ. ಅಂದಾಗ ಅಯ್ಯ ಅಲ್ಲೇನ್ ಮಾಡ್ತಿ, ಹೋಗಾಕ ಹೊಂಟ ನೋಡು ಬರಾನೇನ, ಮನ್ಯಾಗ ಹಿಟ್ಟಿಲ್ಲ ನುಚ್ಚಿಲ್ಲ, ಪುರಾಣ ಕೇಳಾಕ್ ಹೋಗ್ಕಾನತ್ತ. ಅಲ್ಲಿ ಒಬ್ಬ ಬಾವ ಬಂದು ಹೇಳಾಕತ್ತಾನ, ಈ ಬಾವ ಕೇಳಾಕ್ ಹೊಂಟಾನ, ಬಾ ಇಲ್ಲಿ ಬೀಳು ಮನ್ಯಾಗ. ಹಿಂಗಂದ್ರ ಇದು ಕೇವಲ ಪತ್ನಿ ಗುಣ. ಇವು ಏನೋ ತನಗಾಗಿ ತನ್ನ ಸ್ವಾರ್ಥಕ್ಕಾಗಿರೋದು. ಅದರ ಧರ್ಮ ಪತ್ನಿ ಹೆಂಗಿರ್ತಾಳ ಅಂತಂದ್ರ, ಗಂಡ ಬ್ಯಾಸರಾಗಿ ಮನಿಯೊಳಗೆ ಬಂದು ಕೂತ್ರು ಹೇಳ್ತಿರ್ತಾಳ, ನೋಡ್ರಿ ನನಗಂತರೂ ಮನೆಯೊಳಗೆ ಅಡಿಗೆ ಮಾಡೋದೈತಿ, ಸ್ವಲ್ಪ ಅಡಿಗೆ ನಿಮಗೆ ಮತ್ತೆ ಊಟಕ್ಕೆ ಬರ್ತಿರಲ್ಲ, ನಿಮಗೆ ಅಡಿಗೆ ಮಾಡ್ತೀನಿ, ನಿಮ್ದು ಏನೈತಿ ಈ ಹೊಲದಿಂದ ಬಂದಿರಿ, ಒಂದಿಷ್ಟು ವೀರಭದ್ರೇಶ್ವರ ಗುಡಿಗೆ ಹೋಗ್ರಿ, ಒಂದಿಷ್ಟು ಕಟ್ಟಿಗೆ ಕುಂದಿರ್ರಿ, ಕೂತ ಅಜ್ಜಾರು ಏನೋ ಹೇಳ್ತಿರ್ತಾರ, ಒಂದೆರಡು ವಿಷಯ ಕಿವಿಯೊಳಗೆ ಹಾಕೋರಿ, ನೀವು ಕೇಳ್ರಿ, ಕೇಳಿ ಬಂದಿಲ್ಲೇ ಪ್ರಸಾದ ಮಾಡುವಾಗ ನನಗೂ ಸ್ವಲ್ಪ ಹೇಳ್ರಿ, ಹೋರಿ ಅಂತ ಕಳಿಸಿದ್ರ ಇದು ಯಾರು? ಧರ್ಮ ಪತ್ನಿ. ಪತ್ನಿಗೂ ಧರ್ಮ ಪತ್ನಿಗೂ ಇರ್ತಕ್ಕಂಥ ವ್ಯತ್ಯಾಸ. ನಾವು ಧರ್ಮಪತ್ನಿಯ ಹಾದಿಯಲ್ಲಿ ನಡಿಬೇಕು ಹೆಣ್ಮಕ್ಳು ಹೊರತು ಅಧರ್ಮದಿಂದ ಬರೇ ಪತ್ನಿಯಾಗಿ ಬರೇ ನಮ್ಮ ಸಂಸಾರಕ್ಕೆ ನಡೆದ್ರೆ ಅದು ಕುಲಧರ್ಮಿ ಪತ್ನ ಆಗೋಂಗಿಲ್ಲ, ಅದು ಕುಲವನ್ನ ಕೆಡಿಸ್ತಕ್ಕಂಥದ್ದು. ಅದಕ್ಕೊಂದಿಷ್ಟು ಕುಲಧರ್ಮ ಪತ್ನಿ. ಈ ಎಲ್ಲಾ ಗುಣಗಳನ್ನು ಯಾರು ಹೊಂದಿದ್ರು? ಮಾದಮ್ಮ ಹೊಂದಿದ್ಲು. ಒಂದು ದಿವಸ ಕೂಡ ಯಾರಿಗೆ ಸಿಟ್ಟಿಲೆ ಮಾತಾಡಿಲ್ಲ, ಯಾರಿಗೆ ಸಿಟ್ಟಿಲೆ ಬೇದಿಲ್ಲ, ಅತ್ತಿಗೂ ಕೂಡ ಸರದು ಕುಂದ್ರ ಅಂದಿದ್ದಿಲ್ಲ. ಮನೆಗೆ ಎಷ್ಟ ಮಂದಿ ಜಂಗಮರು ಬಂದ್ರು ಕೂಡ ಇಷ್ಟ್ಯಾಕೆ ಮಂದಿ ಬರ್ತಾರ, ಇಷ್ಟ್ಯಾಕೆ ಮಂದಿ ಕರ್ಕೊಂಬರ್ತೀಯ ಅಂತಿದ್ದಿಲ್ಲ. ಎಲ್ಲರಿಗೂ ಕೂಡ ಪ್ರತಿನಿತ್ಯ ಅವ್ರು ಏನು ಕೇಳ್ತಾರ, ಪ್ರಸಾದ ಏನು ಬೇಕ್ರಿಪ್ಪ ನಿಮ್ಗೆ? ಆಯ್ತ್ರಿ ಮಾಡ್ತೀನಿ ರೀ. ಹಿಂಗ ನಯ ಗುಣದಿಂದ ಏನ್ ಮಾಡ್ತಿದ್ಲು ಅಂತಂದ್ರ ಪ್ರತಿನಿತ್ಯ ಪ್ರಸಾದವನ್ನ ಬಡಿಸ್ತಕ್ಕಂತಹ ಕುಲಧರ್ಮ ಪತ್ನಿಯಾಗಿದ್ಲು ಮಾದಮ್ಮ ತಾಯಿ. ಎಷ್ಟೋ ಮಂದಿ ಮನೆಯೊಳಗೆ ಇರ್ತಾರೆ, ಎಷ್ಟೋ ಮಂದಿ ಕೇಳಿರ್ಬೇಕು ನೀವು. ನಮ್ಮ ದೇಶದೊಳಗ ತ್ರಿವಿಧ ಗಯ್ಯಾಳ ಗೂಳಿಗಳು ಅಂತ ಹೆಸರು ಮಾಡಿದ್ರಿ ಹಿಂದೆಲ್ಲ ಪಂಡಿತರು. 3 ಮಂದಿನ ಆರಿಸಿ ತೆಗಿತಾರ ಅವ್ರು, ಏನೋ ಗಯ್ಯಾಳಿಯರು ಅಂತ. ಗಯ್ಯಾಳಿ ಅಂದ್ರೆ ಗೊತ್ತಾಗುತ್ತಲ್ಲ, ಅಂದ್ರೆ ಏನ್ರಿ ಗಯ್ಯಾಳಿರಿ ಅಂದ್ರೆ? ಯಾರಿಗೆ ಅಂಜಲಾರ ಅವರು, ಹೌದಿಲ್ರಿ? ಅದಕ್ಕೆ ಗಯ್ಯಾಳ ಗಿತ್ತಿಯರು ಹೊತ್ತು 3 ಮಂದಿನ ತಗೊಂಬಂದ್ರು. ಒಂದು ಗಟ್ಟಿವಾಳೇನ ಹೆಂಡತಿ, ಇನ್ನೊಂದು ಸಾಕ್ರಟಿಸ್ ಹೆಂಡತಿ, ಇನ್ನೊಂದು ತುಕಾರಾಮನ ಹೆಂಡತಿ. ಇವ್ರು 3 ಮಂದಿ ಹೆಂಡತಿಯರ್ ಅದಾರ ನೋಡು. ಇವ್ರು ಹೆಂಡತಿಯರ್ ಇವ್ರಂಗೆ ಯಾರ ಜಗದೊಳಗೂ ಇಲ್ಲ ಅಂತ. ಅದಕ್ಕೆ ಇವ್ರು 3 ಮಂದಿನ ತಗೊಂಬಂದ್ರು. ನೀವು ಕೇಳಿರ್ಬೇಕು ಸಾಕ್ರಟಿಸ್ ಹೆಸರು. ಅವನು ಹೆಂಡತಿ ಹೆಂಗಿದ್ಲು ಅಂತಂದ್ರೆ, ಇವ ನೋಡಿದ್ರೆ ತತ್ವಜ್ಞಾನಿ ಸಾಕ್ರಟಿಸ್, ಎಲ್ಲರಿಗೂ ಕೂಡ ಧರ್ಮ ಪ್ರಚಾರ ಮಾಡವ ಇವ. ಆದ್ರೆ ಎಂದೂ ಕೂಡ ಯಾರಿಂದ ಒಂದು ಪೈಸೆಯನ್ನು ಬಯಸಿದವಲ್ಲ. ಮನೆಯೊಳಗೆ ಒಂದಿಷ್ಟು ಯಾರ ಬಂದ ಪ್ರವಚನ ನಡೀತಿರ್ತೈತಿ, ಏನೋ ಬುದ್ಧಿವಾದ ಹೇಳ್ತಿರ್ತಾನ, ಒಳಗೆ ಸಪ್ಪಳ ಮಾಡಕ್ಕೆ ಸಪ್ಪಳ ಗೊತ್ತಾಗತ್ತಲ್ಲ. ಕರ್ಕೊಂಬಂದ್ ಕೊಟ್ಟು ಅವಕ್ಕೂದಾಗದಿಲ್ಲ ಇವಕ್ಕೂದಾಗದಿಲ್ಲ, ಏನೇನೇನ ಹೇಳ್ಕೊತ ಕುಂದಿರ್ತೈತೆ. ಸಪ್ಪಳ ಮಾಡೋದ ಅವನೇ ಅಂತ ದೊಡ್ಡ ಗುಣ. ಹಿಂಗೆ ಬಂದು ಕೂತಾಗ ಒಳಗಾಕಿ ಸಪ್ಪಳ ಮಾಡ್ತಿರ್ತಾಳ. ಸಪ್ಪಳ ಮಾಡೋ ಸಂದರ್ಭ ಈ ಸಪ್ಪಳದ್ ನೋಡ್ರಿ, ನಿಮಗೂ ಹೇಳ್ತೇನೆ ನಾ, ಇಲ್ಲಿರೋರು ಯಾರ ಮನೆಗಿರು ಹೋಗಿರ್ತಿರಲ್ಲ, ಒಂದಿಷ್ಟು ಗಂಡ ಚಾ ಮಾಡ್ಕೊಂಬಾ ಅಂತ ಕಳ್ಸಿರ್ತಾನೆ ಒಳಗೆ. ಸುಮ್ಮ ಸೈಲೆಂಟ್ ಒಳಗೆ ಅಂದ್ರೆ ಶಬ್ದ ಇರ್ಲಾರ ಚಾ ಬತ್ತು ಅಂತಂದ್ರ ಮನಸ್ಪೂರ್ವ ಮಾಡ್ಕೊಂಬಂದಾಳ ಅಂತ ತಿಳ್ಕೊಬೇಕ. ಏನಾರ ಒಂದಿಷ್ಟ ಸ್ವಾಮಾನ ಸಪ್ಪಳ ಅದು ತಿಳ್ಕೊಂಬಿಡ್ಬೇಕು, ಇನ್ನೊಮ್ಮೆ ಚಾ ಕುಡಿಯಕ್ಕೆ ಬರಬಾರ್ದು ಇವ್ರ ಮನೆಗೆ ಅಂತ. ಅಂದ್ರೆ ಏನು ಒಳಗೆ ಕುರ್ಸಿರ್ತಾರೆ, ಇಲ್ಲ ಗೊತ್ತಾಗ್ಬಿಡುತ್ತೆ. ಯಾವಾಗ ಒಂದ್ ಚರಿಗೆ ನೀರು ಕೊಡ್ತಾರ ಹೋಗಾನ ಚರಿಗೆ ನೋಡ್ಬೇಕು ಅದನ್ನ ಮೊದಲು. ನೆಗ್ಗಿತ್ತು ಅಂತಂದ್ರ ಏನು ಕೇಳಂಗಿಲ್ಲ, ಅಲ್ರಿ ಇನ್ನೇ ಕುಡ್ದು ಬಂದ ಅನ್ಬೇಕು. ನೆಗ್ಗಿಲಿಲ್ಲ ಅಂತಂದ್ರೆ ಚಂದ ಇತ್ತು ಅಂದ್ರೆ ಕೇಳ್ಬೇಕು, ಅಷ್ಟ್ರ ಮ್ಯಾಗ ತಿಳ್ಕೊಬೇಕು. ಹಂಗ ಸಾಕ್ರೆ ಹೆಂಡತಿ ಏನ್ ಮಾಡ್ತಿದ್ಲು, ಮನ್ಯಾಗೆಲ್ಲ ಬಾಂಡೆ ಒಗ್ಯಾಕಿಲ್ಲ, ಇವ ಏನಾರು ಹೇಳ್ಕೊತ ಕುಂದ್ರವ. ಇವ ದೊಡ್ಡ ಗುಣ ಹೆಂಗೆ ಒಂದು ಹೇಳ್ಕೊತ ಕುಂದಿರ್ತಿದ್ದ, ಬಾಂಡೆ ಸಪ್ಪಳಕ್ಕಿದ್ ಒಳಗೆ ಎಲ್ಲಾ ಸಪ್ಪಳಗನ ಒಮ್ಮೆ ಏನ್ ಮಾಡ್ತಿದ್ಲ ಅಂತಂದ್ರೆ ಆಕಿ ಮುಸ್ರು ನೀರು ತಗೊಂಡ್ ಮ್ಯಾಗಿಂದ ಸುರಿದು ಬಿಡ್ತಿದ್ಲತ್ತ. ಹಿಂಗ ನಿಮಗೆ ಯಾರಿಗಾರ ಸುಡಿದ್ರೆ ಏನ್ ಮಾಡ್ತೀರಿ? ಬಾರ್ಕೋಲ್ ತಗೊಂಡು ಓಡಾಡ್ಸಿ ಹೊಡಿತೀರಿ. ಅವ ಹಂಗ ಅಂತಿದ್ಲತ್ತ ಮುಂದೆ ಕೂತವ್ರಿಗೆ, ಏನಿಲ್ರಪ್ಪ ಇಷ್ಟೊತ್ತನ ಗುಡುಗು ಸಿಡ್ಲು ಆತು, ಈಗ ಮಳಿ ಬತ್ತು ಹೋಗೋನು ಬರ್ರಿ ಅಂತಿದ್ದತ್ತ. ಗುಡುಗು ಸಿಡ್ಲು ಆತು, ಮಳಿ ಬತ್ತು ಹೋಗೋನು ಬರ್ರಿ ಅಂತಿದ್ದವತ್ತ. ಇಂಥ ಹೆಂಡತಿಯರು ಒಂದಿಷ್ಟು ಮನೆಯೊಳಗೆ ಇರ್ತಾರ. ಯಾಕೆ ಜಗಳ ಗಂಟ್ರು ಭಾಳ ಒಂದಿಷ್ಟು ಮಂದಿ. ಎದಕ್ಕೆ ಜಗಳ ಬರುತ್ತೆ ಗಂಡ ಹೆಂಡತಿ ನಡು? ಒಂದಿಷ್ಟು ವಿಚಾರ ಮಾಡಿರೇನು? ಸುಮ್ಮ ಜಗಳ ಎದಕ್ಕಪ್ಪ ಬರ್ತತಿ ಜಗಳ ಅಂತಂದ್ರ ಹೇಳಿದ ಮಾತು ಕೇಳಾರಕ್ಕ. ಇಬ್ರು ಸಿಟ್ಟಿನೂ ಇದ್ದು ಅಂತಂದ್ರ, ಇಬ್ರು ತಿರ್ಸೆಟಿ ಇದ್ದು ಅಂತಂದ್ರೆ ಜಗಳ ಬರುತ್ತೆ. ಒಂದಿಷ್ಟು ಏನು ಗಂಡಗೆ ಸಿಟ್ಟು ಬಂದಾಗ ಹೆಣ್ಮಕ್ಳು ಸಮಾಧಾನ ಇದ್ರೆ ಜಗಳ ಬರಂಗಿಲ್ಲ. ಮತ್ತೆ ಹೆಣ್ಮಕ್ಳಿಗೆ ಒಂದಿಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ಗಂಡ ಅದಾವ ಒಂದಿಷ್ಟು ಸಮಾಧಾನ ಇದ್ರೆ ಜಗಳ ಬರಂಗಿಲ್ಲ. ಆದ್ರೆ ಒಂದೊಂದು ಮನ್ಯಾಗಂತೂ ಇರ್ತಾರ್ಯಪ್ಪ ಹೆಣ್ಮಕ್ಳು, ಹೇಳ್ತೀನಿ
ಹೆಣ್ಮಕ್ಳಲ್ಲ ಗಂಡ್ಮಕ್ಳು ಇರ್ತಾರೆ, ಆದರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ನಿಮ್ದು ಹೆಚ್ಚು, ಯಾಕಂದ್ರೆ ಮಾತೇ ಇರ ಮೊದಲಲ್ಲ ಎಲ್ಲದಕ್ಕೂ ಒಂದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚಿರುತ್ತೆ. ಹೋದ್ರೆ ಒಂದು ಮನ್ಯಾಗ ಹಿಂಗೆ ಏನಿದ್ಲು ಅಂತಂದ್ರೆ ಭಾಳ ಇದ್ರಿದ್ಲು ಹೆಂಡತಿ, ಗಂಡ ಏನು ಹೇಳಿದೆ ಇದ್ರ ಮಾತಾಡೋದು. ಗಂಡ ಏನೋ ದನದ ಬಂದಿರ್ತೈತಿ, ನೀರು ಕೊಡಂದ್ರೆ ಎದ್ದೋಯ್ತು ಹೊಲ ಅನ್ನೋದು. ಹೋಗಲಕ್ಕ ಒಂದಿಷ್ಟು ಏನಾರು ಚಾ ಮಾಡಿಕೊಡು, ಚಾ ಯಾಕೆ ಮಾಡ್ಕೊಡ್ಲ, ಮಾಡ್ಕೊಡಂಗಲ್ಲ ನೀನೋಗಿ ಮಾಡ್ಕೊಂಡು ಕುಡಿ. ಮತ್ತೇನೋ ಊಟದ ಟೈಮಾಗನ ಕೇಳೋದು. ಏನು ಕೇಳ್ತಿದ್ಲು, ಊಟಕ್ಕೆ ಏನು ಮಾಡ್ರಿ ಇವತ್ತು, ರೊಟ್ಟಿ ಮಾಡ. ರೊಟ್ಟಿ ಯಾಕೆ ಮಾಡಲಿ, ಅನ್ನ ಮಾಡ್ತೀನಿ. ಹೋಲಿ ಅನ್ನಾರ ಮಾಡ. ಅನ್ನ ಯಾಕೆ ಮಾಡಲಿ, ನಾನು ಏನೂ ಮಾಡಂಗಲ್ಲ ಅನ್ನಕ್ಕೆ. ಹಿಂಗೆ ಏನು ಹೇಳಿದ್ರಿ ಇದ್ರ ಹೆಣ್ಮಗಳ. ಮುಂಜಾನೆ ಲಘು ಎದ್ದು ಹೇಳಂದ್ರೆ ಹೇಳಂಗಿಲ್ಲ, 8 ಕೇಳ್ತೀನಿ. ಕಸ ಹೊಡೆದು ರಂಗೋಲಿ ಹಾಕ, ನಾ ಯಾಕೆ ಹಾಕಲಿ, ಹಾಕಂಗಿಲ್ಲ. ಬಟ್ ಏನು ಗಂಡ ಹೇಳಿದ್ರು ಕೂಡ ಇದ್ರ ಅನ್ನೋದೇ ಇತ್ತು ಅದಕ್ಕೆ. ಬರೇ ಸಾಕಾಗಿ ಬಿಟ್ಟಿತ್ತು ಗಂಡ. ದಿನ ಇದ್ರ ಮಾತಾಡೋದು. ಅದಕ್ಕೊಬ್ಬ ಅವ್ರ ಸಂಸಾರ ನೋಡಿ ಒಬ್ಬ ಜನಪದ ಕವಿ ಒಂದು ಕಡೆ ಬರ್ದಿರ್ತಾನೆ. ಹೆಂಗೆ ಬರ್ದಿರ್ತಾನಂತಂದ್ರೆ ಎಷ್ಟು ಇದ್ರ ಮಾತಾಡುತ್ತಿದ್ಲು ಅಂತಂದ್ರೆ ಆಕೆ ಭಾಳ ಚಂದ ಹೇಳ್ತಿದ್ದವ. ನಮ್ಮ ಆಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಹಾಡಿ ಹೇಳಿದ್ರೆ ನಿಮಗ ತಿಳಿತೈತೋ. ನಮ್ಮ ಆಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಹಾಡಿ ಹೇಳಿದ್ರೆ ನಿಮಗ ತಿಳಿತೈತೋ. ರೊಟ್ಟಿ ಮಾಡಂದ್ರ ಒಲ್ಲೆನತೈತಿ, ಇಟ್ಟಿ ಮಾಡಂದ್ರ ಜಿಗದಡತೈತಿ. ರೊಟ್ಟಿ ಮಾಡಂದ್ರ ಒಲ್ಲೆನತೈತಿ, ಇಟ್ಟಿ ಮಾಡಂದ್ರ ಜಿಗದಡತೈತಿ. ಕರೆದು ಬುದ್ಧಿಯ ಹೇಳಲು ಹೋದರೆ ಕತ್ತಿಯಂಗ ಒದರಾಡತೈತಿ. ನಮ್ಮಾಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಹಾಡಿ ಹೇಳಿದ್ರ ನಿಮಗ ತಿಳಿತೈತೋ. ಪುರಾಣಕ ಬಾ ಅಂದ್ರ ಒಲ್ಲೆನತೈತಿ, ಸಿನಿಮಾಗ ಹೋಗುನು ನಡಿ ಅನ್ನತೈತಿ. ಪುರಾಣಕ ಬಾ ಅಂದ್ರ ಒಲ್ಲೆನತೈತಿ, ಧಾರಾವಾಹಿ ನೋಡ್ತಿನ ಅಂತೈತಿ. ಬಡೆದು ಬುದ್ಧಿಯ ಹೇಳಲು ಹೋದರೆ ಆಧಾರ್ ಕಾರ್ಡ್ ತೋರಿಸತೈತಿ. ನಮ್ಮ ಆಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಹಾಡಿ ಹೇಳಿದ್ರೆ ನಿಮಗ ತಿಳಿತೈತೋ. ಅಕ್ಕನ ಮಗಳಂತ ಮಾಡಿಕೊಂಡೆ ಅಟ್ಟದ ಮ್ಯಾಲ ಕೂರಿಸಿಕೊಂಡೆ, ಅಕ್ಕನ ಮಗಳಂತ ಮಾಡಿಕೊಂಡೆ ಅಟ್ಟದ ಮ್ಯಾಲ ಕೂರಿಸಿಕೊಂಡೆ. ಬುದ್ಧಿ ಮಾತವ ಹೇಳಲು ಹೋದರೆ ಸ್ವಾಟಿ ತಿವಿಯ ತೈತಿ. ನಮ್ಮ ಆಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಹಾಡಿ ಹೇಳಿದ್ರೆ ನಿಮಗ ತಿಳಿತೈತೋ. ಇಷ್ಟು ಇದರಿತ್ತದ, ಎಷ್ಟು ಇದರಿತ್ತು, ಇಷ್ಟು ಇದರಿತ್ತು. ಯಾಕೆ ಒಂದಿಷ್ಟು ಮಂದಿ ಅಕ್ಕನ ಮಗಳಂತ ಮಾಡಿಕೊಂಡಿರ್ತಾರೆ ನೋಡ್ರಿ. ಯಾಕೆ ಹೇಳಾಕೂ ಅಲ್ಲೇ ಬಿಡಾಕೂ ಅಲ್ಲೇ, ಏನು ಹೇಳಿದ್ರು ಜಗಳ. ಹಿಂಗೆ ಅವನು ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ, ಸ್ವಾಟಿ ತಿವ್ಸ್ಕೊಂಡ್ ರಗಡಾಗಿತ್ತು. ಅದಕ್ಕೆ ಒಂದು ಗಾದೆ ಮಾತೈತಿ ಕೇಳಿರ ನೀವು, ಸ್ವಾದರ ಮಾವ ಹಿಂಗಿರ್ತಾವ, ಏನು ಮಾಡಕ್ ಬರಂಗಿಲ್ಲ ಅವು. ಇಷ್ಟು ಇದರಿತ್ತದ ಹೆಣ್ಮಗಳ. ಪ್ರತಿ ದಿನಾನು ಸಾಕಾಗಿ ಬಿಡ್ತೆ ಅವಂಗೂ, ನೋಡಿ ಸಾಕಾತು. ಒಂದು ದಿವಸ ತೀರ್ಮಾನ ಮಾಡೇಬಿಟ್ಟು, ಹಿಂಗಾದ್ರೆ ಏನು ನನ್ನ ಬಾಳೆ ಸುದ್ದಾಗಂಗಲ್ಲ, ಏನಾರ ಮಾಡೋನು ಅಂತ. ಚಲೋ ಮಳಿ ಬೆಳಿ ಎಲ್ಲ ಆಗಿತ್ತು, ಚಲೋ ಮಳಿ ಬಂದಿತ್ತು. ಬಂದ ಹೇಳ್ತಾನ, ನೋಡು ಹಂಪಿ ಉತ್ಸವ ನಡೆಯಾಕತ್ತತಿ, ಅದಕ್ಕೆ ನಾ ರಾತ್ರಿ ನೋಡಾಕ್ ಹೊಂಟೇನಿ, ರಾತ್ರಿ ಆಗತ್ತ, ಚಳಿ ಇರತ್ತ, ನೀ ಬರಬೇಡ ಅಂದ. ಇದೇನಿತ್ತು, ಇದರಿತ್ತಲ್ಲ ಇದು. ನೀವು ಒಬ್ಬನ ನೋಡವನ, ಆ ಲೈಟಿಂಗ್ ಭಾರಿ ಹಾಕಿರ್ತಾವ, ನಾನು ನೋಡತ್ತೀನಿ ಅಂದ್ಲಕ್ಕಿ. ಸುಮ್ಮಾದ. ಬಾ ರಾತ್ರಿ ಕರ್ಕೊಂಡು ಹೋಗಿ ಹಂಪಿ ಉತ್ಸವದಾಗ ಎಲ್ಲೆಲ್ಲಿ ಯಾವ ವೇದಿಕೆ ಅದಾವ ಎಲ್ಲ ವೇದಿಕೆಯೊಳಗೆ ಚಲೋ ಆಕಿ ಏನಂತಾಳ ಅದನ್ನು ಕೊಡಿಸಿದ, ಏನು ತಿಂತಾನಂತಾಳೆ ಎಲ್ಲ ತಿನ್ನಿಸಿದ. 11 ಗಂಟೆ 12 ಗಂಟೆ ತನಾನು ಕೂಡ ಏನು ಮಾಡಿದ, ಹಂಪಿ ಉತ್ಸವ ತೋರಿಸಿದ. ಎಲ್ಲ ತೋರಿಸಿ ಇನ್ನು ಬರ್ಬೇಕಲ್ಲ, ವಿರೂಪಾಕ್ಷ ಟೆಂಪಲ್ ಮುಂದೆ ಹಾದಿನ ಹೊಳಿ ಬರುತ್ತಲ್ಲ ದಂಡಿ, ಹೊಳಿ ದಂಡಿಗೆ ಭಾಳ ಚಲೋ ದೀಪ ಅಲಂಕಾರ ಮಾಡ್ಯಾರತ್ತ, ನೋಡ್ಕೊಂಬರೋಂಬ ಅದು ಕರ್ಕೊಂಡೋದು. ಹೊಳಿ ದಂಡಿಗೆ ಹೋಗಿ ದೀಪ ಅಲಂಕಾರ ನೋಡ್ಕೋತ ನಿಂತ ಹೆಂಡತಿಗೆ ಹೇಳ್ತಾನ, ನೋಡು ನಾನು ಒಂದು ಸ್ವಲ್ಪ ಹೊಳಿ ದಂಡಿಗೆ ಹೋಗಿ ದೀಪ ಅಲಂಕಾರ ಇನ್ನೊಂದು ಸ್ವಲ್ಪ ಹತ್ರ ನೋಡ್ಕೊಂಡ್ ಬರ್ತೀನಿ, ನೀ ಬರಾಕ್ ಹೋಗ್ಬೇಡ, ನೀರು ಭಾಳ ಅದಾವ ಅಂದವ. ಈಕೇನಿದ್ಲು, ಇದ್ರಿದ್ಲಲ್ಲ, ನೀ ಏನು ಭಾಳ ದೊಡ್ಡ ಧೈರ್ಯ ಪುರುಷ, ನೀ ಒಬ್ಬನ ಅಲ್ಲಿ ಹೋಗಿ ನೋಡ್ತಿ, ನಾನು ನೋಡಾಕೆ ಅಂದ್ಲು. ಕರ್ಕೊಂಡು ಹೋದ. ನೋಡ್ರಲ್ಲ ಹೊಳಿ ದಂಡಿ ನಿಂತಿಬ್ಬರು ನೋಡಾಕತ್ರು. ನೋಡ್ತಾ ಭಾಳ ಚಂದಿದ್ದು ದೀಪ ಚಂದಿದ್ದು. ಅಯ್ಯ ನೀರಾಗ ಏನ ಐತಲ್ಲ ಅಂತ ಇವ ಬಗ್ಗೆ ನೋಡಿದ. ಏನೈತ್ರಿ ನೀ ನೋಡಕ್ ಹೋಗ್ಬೇಡ ಅಂದವ.
ಏನಾಯ್ತು ನಾನು ನೋಡ್ತೀನಿ ಅಂದ್ಲ. ಕಾಣಂಗಿಲ್ಲ ನಿನಗೆ ನೋಡಕ್ ಹೋಗ್ಬೇಡ, ನಾನು ನೋಡ್ತೀನಿ ಹಂಗಾದ್ರೆ ನೋಡಂದ. ನಾನು ನೋಡ್ತೀನಿ ಅಂತ ಹಿಂಗೆ ನೀರಾಗ ಬಗ್ಗಿದ್ಲು. ಇವ ಆ ಕಾಡಿ ನೋಡಿದ, ಯಾರೂ ಇದ್ದಿದ್ದಿಲ್ಲ. ಆ ಕಾಡಿ ನೋಡಿ ಸ್ವಲ್ಪ ಹಿಂದಕ್ಕೆ ಸರ್ದು ಏನ್ ಮಾಡಿದೆ, ಹಿಂಗ್ ಬಗ್ಗಿದ್ಲಲ್ಲ, ಒತ್ತಿ ಬಂದ್ಬಿಟ್ಟಿಸಿದ. ಏನ್ ಮಾಡಿದ? ಇದರಿದ್ರ ಹಿಂಗೇನ್ ಮಾಡ್ತಾರ, ಹೊಳ್ಯಾಗ ಮುಗಿಸಿ ಬಂದ್ಬಿಡ್ತಾರ. ಅದಕ್ಕೆ ಹೆಣ್ಮಕ್ಳು ಗಂಡು ಮಕ್ಳಿಗೆ ಸ್ವಲ್ಪ ಸಿಟ್ಟು ಇರುತ್ತೆ. ಏನ್ ಮಾಡ್ಬೇಕು, ಸಿಟ್ಟು ಬಂದಾಗ ಏನೂ ಮಾಡಬಾರ್ದು, ಅವ್ರಿಗೆ ಒಂದು ಸುಮ್ಮಿದ್ದು ಬಿಡ್ಬೇಕು. ನೀವು ಸಿಟ್ಟು ಬಂದಾಗ ಸುಮ್ಮಿದ್ರೆ ಜಗಳ ಬರಂಗೇ ಇಲ್ಲ. ಅವಂಗ ಅನಿಸ್ತತಿ, ನಾನ ತಪ್ಪು ಒಂದು ಅರ್ಧ ತಾಸು ಬಿಟ್ಟು ಅವಂಗ ಅನಿಸ್ತತಿ, ಆಕೆ ಸುಮ್ಮಿದ್ರು ನಾನ ಎಷ್ಟು ಒದರಾಡಿ ನೋಡು. ಗಂಡು ಮಕ್ಳು ಹಂಗ, ಮತ್ತೆ ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ತಾರತ್ತಲ್ಲ. ನೀವು ಒಂದಿಷ್ಟು ಹೊರಗೆ ಎಷ್ಟೋ ನಿಮ್ಮ ರಗಡ್ ಕೆಲಸ ಇರ್ತಾವ, ಒಂದಲ್ಲ ಎರಡಲ್ಲ ದುಡಿತಿರ್ತೀರಿ, ಹೆಣ್ಣು ಮಕ್ಳಿಗೆ ದುಡಿತಿರ್ತೀರಿ, ತಪ್ಪತ್ತನ್ನಂಗಿಲ್ಲ. ಆದ್ರೆ ನಿಮ್ಗೆ ಹೊರಗೆ 108 ಕೆಲಸ ಇರ್ಲಿ, 108 ತೊಂದರೆಗಳಿರ್ಲಿ, ಅವು ಏನಾಗಿದ್ರು ಏನ್ ಮಾಡ್ಬೇಕು, ಹೆಂಗ ಮನಿಯೊಳಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ, ಪಾದರಕ್ಷೆ ಹೊರಗೆ ಬಿಟ್ಟು ಹೋಗ್ತೀರಿ, ಒಳಗೆ ಹಾಕೊಂಡು ಹೋಗಂಗಿಲ್ಲ. ಹಂಗ ನಿಮ್ಮ ತಲೆಯೊಳಗೆ ಅಂಥವು ಏನೋ 100 ಕೆಲಸ ಇದ್ರು, 100 ಟೆನ್ಷನ್ ಇದ್ರೆ ಏನ್ ಮಾಡ್ಬೇಕು, ಅವನ ಮನಿ ಹೊರಗೆ ಬಿಟ್ಟ ಒಳಗೆ ನನ್ನ ಹೆಂಡತಿ ಮತ್ತು ನಮ್ಮವ್ವ ನಮ್ಮ ಮಕ್ಕಳು ಅದಾರನ್ನೋ ಭಾವ ಇಟ್ಕೊಂಡ್ರೆ ಮನಿ ಒಳಗೆ ಹೋಗು. ನೀವು ಅಲ್ಲಿದೆಲ್ಲ ಹೊರಗೆ ತಂದು ಹೆಂಡತಿ ಮ್ಯಾಗ ಹಾಕಿದ್ರಿ ಅಂತಂದ್ರೆ ಪಾಪ ಅವ್ರು ಏನ್ ಮಾಡ್ಬೇಕು. ಅದಕ್ಕೆ ಗಂಡ ಆದವನು ಹಂಗ ಇರ್ಬೇಕು, ಹೆಂಡತಿ ಆದವ್ರು ಹಂಗ ಇರ್ಬೇಕು. ಇಬ್ರು ಹೆಂಗಪ್ಪ, ಒಂದು ಬಂಡಿಗೆ 2 ಎತ್ತಿದ್ದಂಗ, ಒಂದು ಮುಂದೆ ಹೋದ್ರು ನಡೆಯಂಗಿಲ್ಲ, ಇಚ್ಕಡದ ಮುಂದೆ ಹೋದ್ರು ನಡೆಯಂಗಿಲ್ಲ, 2 ಸಮಾನ ಹೋಗ್ಬೇಕು. ಸಮಾನ ಹೋದ್ರೆ ಜೀವನ ಅಂತಕ್ಕಂಥ ಬಂಡಿ ಚಲೋ ಸಾಗ್ತದೆ. ಹಂಗ ಇಬ್ರು ಸಮಾನರಾಗಿ ಹೋಗ್ಬೇಕು. ಇವ್ರಿಬ್ರು ಸಮಾನಾಗಿ ಹೋದ್ರೆ ಇನ್ನೊಬ್ರು ಅದಾರ ನೋಡ್ರಿ, ಇವ್ರನ್ನ ಸಂಭಾಳಿಸೋದು ಬಹಳ ಕಷ್ಟ. ಗಂಡ ಹೆಂಡತಿ ಜಗಳ ಲಘು ಬಗೆಹರಿಸ್ಬೋದು, ಗಂಡ ಹೆಂಡತಿ ಜಗಳ ಲಘು ಬಗೆಹರಿಸ್ಬೋದು. ಆದ್ರೆ ಈ ಅತ್ತಿ ಸೊಸಿ ಅಂತ ಬಂದ್ರೆ ನೋಡ್ರಿ, ಇದು ಒಂದೈತ್ ನೋಡ್ರಿ. ಇದು ಯಾರು ಸಾಕಾಗ್ಬಿಟ್ಟಿರೋದು ಗಂಡಗ, ಯಾಕರ ನಾ ಮದ್ವಿ ಮಾಡ್ಕೊಂಡ್ಯಪ್ಪ ಅನ್ನಂಗಾಗಿರ್ತದೆ ಎಷ್ಟೋ ಮಂದಿಗೆ. ಮನಿಗೆ ಹೊಕ್ಕಿರಂಗಿಲ್ಲ, ಹೋಗೋ ಮರ ಏನ್ ಮಾಡೋದು, ಮನಿಗೆ ಹೋದ್ರೆ ಅಲ್ಲಿ ಹೋದ್ರೆ ಹೆಂಡತಿ, ಇಲ್ಲಿ ಹೋದ್ರ ತಾಯಿ, ಈ ಕಡೆ ತುತ್ತ ಈ ಕಡೆ ಮುತ್ತ, 2 ಗೊತ್ತಾಗ್ಲಾರ ಹನುಮಂತಿಯವ್ರ ಗುಡಿ ಹಿಡ್ಕೊಂಡು ಅವು ಕೂತಿರ್ತಾವ. ಇವು ಜಗಳಾಡಿದ ಎಂದ್ರ ಮಾವಾಳಿಯ ಎಂದ್ರ ಜಗಳಾಡಿದ್ ನೋಡಿವೇನ್ ನಾವು, ಎಂದೂ ಜಗಳ ಆಡಂಗಿಲ್ಲ. ಇವು ಅತ್ತಿ ಸೊಸಿನ ಜಗಳ ಆಡ್ತಾವ, ಸುಮ್ಮ ಖಾಲಿ ಉರ್ಪಾಟಿ ಜಗಳ ಆಡೋದಪ್ಪ. ಜಗಳ ಬರಬಾರ್ದಂದ್ರೆ ಅತ್ತಿ ಸೊಸಿಗೆ ಏನು ಮಾಡಬೇಕು, ಏನಿಲ್ಲ, ಅತ್ತೆ ಅದಕ್ಕೆ ಏನು ಮಾಡ್ಬೇಕಪ್ಪ, ಮನೆಯೊಳಗೆ ತನ್ನ ಮಗಳು ನೋಡ್ಕೊಂಡಿರ್ತಾಳ, ಹೌದಾ, ಮಗಳು ಏನೋ ಮಾಡಿದ್ರು ಕೂಡ ಒಂದಿಷ್ಟು ಕ್ಷಮಿಸಿರ್ತಾಳ. ಹಂಗ ಸೊಸಿನೂ ಕೂಡ ಏನು ಮಾಡ್ಬೇಕು, ಮಗಳ ಥರನ ನೋಡ್ಕೋಬೇಕು. ಸೊಸಿ ಆದಕ್ಕೆ ಅತ್ತಿನ ತಾಯಿ ಥರ ನೋಡ್ಬೇಕು. ಏನೋ 4 ಮಾತು ಬೇದಿರ್ತಾಳ, ಏನೋ ಮಾಡಿರ್ತಾಳ ಅಂತ. ಆದ್ರೆ ಹಂಗಿಲ್ಲ, ಜಗಳ ನಿಂತ ಬಿಡೋದು ಜಗಳಕ್ಕೆ. ಅದ್ರೊಳಗೆ ಕೆಲವೊಂದಿಷ್ಟು ಅತ್ತಿಗಳು ಇರ್ತಾವ, ಎಂಥ ಅತ್ತಿಗಳು ಇರ್ತಾವ. ಇಲ್ಲಿದ್ದವ್ರು ನೀವು ಅಲ್ಲವ ನಮ್ಮೂರಾಗ, ಮತ್ತೆ ನಿಮ್ಮನ್ನ ತಿಳ್ಕೊಂಡ್ರಿ, ನಮ್ಮೂರಾಗ ಎಲ್ಲ ನಮ್ಮ ಮನಿ ಮಗಳೆಲ್ಲ ಇರ್ತಾರಲ್ಲ, ಜಗ್ಗ ಮನೆ ಅತ್ತಿಗಳು ನೋಡಿರ್ತೀವಿ ನಾವು. ಏನ್ ಮಾಡಿ ಜಗಳ ಹೆಂಗ ಜಗಳ, ಭೇದ ಭಾವದಾಗ ಜಗಳ. ಇವರು ಎಷ್ಟು ಭೇದಾವ ಮಾಡಿರ್ತಾರ, ಎಷ್ಟು ಕಿರಿಕಿರಿ ಕೊಡ್ತಿರ್ತಾರ. ಸೊಸಿ ಉಂಡ್ರ ಉಂಡಿ ಯಾಕೆ ಅನ್ನೋದು, ಕುಂತ್ರ ಕುಂತಿ ಯಾಕೆ ಅನ್ನೋದು, ಲಘು ಎದ್ದು ಕೆಲಸ ಮಾಡಿದ್ರೆ ಇಷ್ಟ ಯಾಕೆ ಲಘು ಎದ್ದು ಕೆಲಸ ಮಾಡಿ ಯಾಕೆ ಅನ್ನೋದು, ಸ್ವಲ್ಪ ತಡ ಆಗಿ ಮಾಡಿದ್ರೆ ಇಷ್ಟ ಯಾಕೆ ತಡ ಯಾಕೆ ಅನ್ನೋದು, ಮಧ್ಯಾಹ್ನ ಸ್ವಲ್ಪ ಲಘು ಉಂಡ್ರೆ ಇಷ್ಟು ಲಘು ಯಾಕೆ ಉಣ್ಣಾಕತಿ ಅನ್ನೋದು, ಅಡಿಗೆ ಸ್ವಲ್ಪ ಕೆಟ್ಟತಿ ಅಂದ್ರೆ ಏನೋ ಕೆಟ್ಟಿರ್ತೈತೆ ಮಾಡೋ ಸಂದರ್ಭದೊಳಗೆ 1-2 ಚಮಚ ಹೆಚ್ಚು ಹಾಕಿರ್ತಾರ. ಇಲ್ಲವ ನಾಳೆ ದಿವಸ ಹಂಗೆ ಹಾಕಬೇಡ ಅಂದ್ರೆ ನಡೀತೈತಿ. ಕೆಡಿಸಿದ್ ನೋಡು, ನಾಯಿಗೆ ಹಾಕ್ತಾಳ ನೋಡು, ನಿಮ್ಮ ಮನ್ಯಾಗ ಇದನ್ನ ಕಲ್ಸ್ಯಾರ ನಿನಗೆ, ನನ್ನ ಮಗ ದುಡ್ಡು ತಂದು ಹಾಕ್ತೈತಿ, ಇದು ಬರೀ ಕೆಡಿಸೋದ ನೋಡು, ಅದನ್ನ ಸಮಾಧಾನ ಹೇಳಿದ್ರೆ ಬರಂಗಿಲ್ಲ. ಹಿಂಗ ಜಗಳ ಕುಂತ್ರ ಕುಂತಿ ಯಾಕ, ನಿಂತ್ರ ನಿಂತ್ಯಾಕ, ಕಿರಿಕಿರಿ ಹಿಂಗೊಂದು ಹತ್ತಿ ಜಗ ಕಿರಿಕಿರಿ ಕೊಡ್ತಿತ್ತು ಸೊಸಿಗೆ. ಆದ್ರೂ ಆಕೆ ಸಂಭಾಳಿಸ್ಕೊಂಡು ಹೊಂಟಿದ್ಲು. ಒಂದು ದಿವಸ ಅತ್ತೆಲ್ಲೋ ಹೊರಗೆ ಹೋಗಿರ್ತಾಳೆ, ಎಲ್ಲಾ ಕೆಲಸ ಮುಗಿಸ್ಕೊಂಡು ಸೊಸಿ ಮಂಚದ ಮ್ಯಾಗ ಆರಾಮತ್ ಕುಂತಿರ್ತಾಳ. ಬಂದ್ಲಿ ಕತ್ತಿ ಹೊರಗಿಂದ ಬಂದ್ರೆ ದೇವ್ ಬಂದಂಗ ಬರ್ತಿರ್ತಾಳೆ. ಈ ಕತ್ತಿ ಹೊರಗಿಂದ ಬಂದಾಕಿನ ಕೂತೇನ ಮಂಚದ ಮ್ಯಾಗ, ಇಲ್ರಿ ಅತ್ಯಾರ ಬರ್ರಿ, ಇಲ್ರಿ. ಎದ್ದೇನ್ ಮಾಡಿದ್ಲು, ಅತ್ತಿಗೆ ಮಂಚ ಬಿಟ್ಟು ಕುರ್ಚಿ ಮ್ಯಾಗ ಕೂತ್ಲು. ಸುಮ್ ಕುಂತ ಬಿಡ್ಬೇಕಿಲ್ಲ, ಮಂಚ ಬಿಟ್ಟಿದ್ಲ, ಚಲೋ ಮಂಚ ಇತ್ತು ಕಟ್ಟಿಗೆದ, ಸುಮ್ ಕುಂತ ಬಿಟ್ಟಿದ್ರೆ ಇಲ್ಲ ಮಕ್ಕೊಂದ್ರೆ ನಡೀತಿತ್ತ. ಅಕ್ಕಿ ಅತ್ತೆ ಅಂದ್ಲು, ನೋಡು ನನ್ನ ಸೊಸಿ ನನ್ನ ಮ್ಯಾಗ ಎಷ್ಟು ಪ್ರೀತಿ ಅದಾಳ. ಅಲ್ಲ, ನಾ ಬರೋಣ ಮಂಚ ಏನ ಬಿಟ್ಟು ಚೇರ್ ಮ್ಯಾಗ ಕೂತಿ, ನಾ ಚೇರ್ ಮ್ಯಾಗ ಕೂತ್ರ ಎಲ್ಲಿ ಕುಂದಿರ್ತಿ ಅನ್ಲಕ್ಕಿ, ನಾ ಚೇರ್ ಮ್ಯಾಗ ಕೂತ್ರ ನೀ ಎಲ್ಲಿ ಕುಂದಿರ್ತಿ. ಅತ್ತಿಯಾರ ನೀವು ದೊಡ್ಡವ್ರ ಹಾಕಿರಿ, ಮತ್ತೆ ನೀವು ಚೇರ್ ಮ್ಯಾಗ ಕೂತ್ರ ನಿಮ್ ಸರಿ ಸಮ ಹೆಂಗೆ ಕುಂದಿರೋದಾಗತ್ತ, ನಾ ಕೆಳಗೊಂದು ಚಾಪಿ ಹಾಸ್ಕೊಂಡ್ ಕುಂದಿರ್ತೀನಿ ರೀ. ಅಷ್ಟಕ್ಕ ಸುಮ್ ಬಿಡ್ಲಿಲ್ಲ ಆಕಿ. ನಾ ಚೇರ್ ಬಿಟ್ಟು ಚಾಪಿ ಮ್ಯಾಗ ನಾ ಕೂತ್ರ ನೀ ಎಲ್ಲಿ ಕುಂದಿರ್ತಿ, ಮತ್ತ ನೀವು ದೊಡ್ಡವ್ರ ಹಾಕಿರಿ, ನೀವು ಚಾಪಿ ಮ್ಯಾಗ ಕೂತ್ರ ನಾ ಹೆಂಗ್ ನಿಮ್ ಜೋಡ ಚಾಪಿ ಬಿಟ್ಟು ನೆಲಕ್ಕೆ ಕುಂದಿರ್ತೀನಿ ಅಂತ. ಅಷ್ಟಕ್ಕ ಬಿಡ್ಬೇಕಿಲ್ಲ, ಇದು ಬೇಬರ್ಸಿದ ಹತ್ತಿ, ಈಕಿಗೂ ಬೇಕಾಗಿತ್ತು, ಮತ್ತೆ ಬಿಡ್ಲಿಲ್ಲ ಈಕಿ. ನಾನ ನೆಲಕ್ಕೆ ಕೂತ್ರ ನೀ ಎಲ್ಲಿ ಕುಂದಿರ್ತಿ ಅನ್ಲಕ್ಕಿ. ಸೊಸಿ ಅಂದ್ಲು,
ಮತ್ತು ನೀವು ನೆಲಕ್ಕೆ ಕೂತ್ರಿ ಅಂತಂದ್ರೆ ನಾವೊಂದಿಷ್ಟು ತೆಗೆದ ತೆಗ್ನ್ಯಾಗ ಕುಂದಿರ್ತೀನಿ ಅಂತ. ತೆಗ್ನ್ಯಾಗ ಕುಂದಿರ್ತೀನಿ ಅಂದಾಗ ಬಿಡ್ಬೇಕಲ್ಲ, ಇದು ಬೇವರ್ಸಿದ ಅತ್ತಿ ಬಿಡ್ಲಿಲ್ಲ ಅದ. ಮತ್ತು ನಾನಾ ತೆಗ್ನ್ಯಾಗ ಕೂತ್ನ ಅಂದ್ರೆ ಎಲ್ಲಿ ಕುಂದಿರ್ತೀನಿ ಅಂದ್ಲ. ಅದಕ್ಕೆ ಸಾಕಾಗಿ ಬಿಟ್ಟಿತ್ತ ಸೊಸಿಗೆ. ನಾನಾ ತೆಗ್ನ್ಯಾಗ ಕೂತ್ರ ನೀ ಎಲ್ಲಿ ಕುಂದಿರ್ತಿ, ನನಗೂ ಅದ ಬೇಕಾಗಿರ್ತತ್ರಿ, ನಿಮ್ಮ ಮ್ಯಾಗ ಮಣ್ಣು ಹೋಗೋದು ಅದ್ರ ಮ್ಯಾಗ ಕುಂದಿರ್ತೀನಿ ಅನ್ನೋದಕ್ಕೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಅತ್ತೆ ಸೊಸೆ ಇಬ್ಬರಿಗೂ ಒಂದೊಂದು ಕಾಲ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಅತ್ತೆ ಸೊಸೆ ಇಬ್ಬರಿಗೂ ಒಂದೊಂದು ಕಾಲ. ಹೊಸಬಳಾಗಿ ಬಂದ ಸೊಸೆಯು ಹೆದರಿ ನಡೆಯುತ್ತಾಳ, ಹೊಸಬಳಾಗಿ ಬಂದ ಸೊಸೆಯು ಹೆದರಿ ನಡೆಯುತ್ತಾಳ. ಬರಬರ್ತಾ ಅತ್ತೆಗೊಂದು ಕೋಲ ತರತಾಳ, ಬರಬರ್ತಾ ಅತ್ತೆಗೊಂದು ಕೋಲ ತರುತ್ತಾಳ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಮಗನು ಮಾತು ಕೇಳುತ್ತಿದ್ದೆ ಅತ್ತಿದು ಬಹಳ ಜೋರ, ಮಗನು ಮಾತು ಕೇಳುತ್ತಿದ್ದ ಅತ್ತಿದು ಬಹಳ ಜೋರ. ಬೈದು ಬಿಡಿದು ಚಾಡಿ ಹೇಳಿ ಮನೆಯ ಬಿಡಿಸುತ್ತಾಳ ಸೊಸಿನ, ಬೈದು ಬಡಿದು ಚಾಡಿ ಹೇಳಿ ಮನೆಯ ಬಿಡಿಸುತ್ತಾಳ ಸೊಸಿನ, ಮನೆಯ ಬಿಡಿಸುತ್ತಾಳ, ಮನೆಯ ಬಿಡಿಸುತ್ತಾಳ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಗಂಡನ ಮಾತು ಕೇಳುತ್ತಿದ್ರೆ ಸೊಸೆಯ ಮಾತು ಬಹಳ, ಗಂಡನು ಮಾತು ಕೇಳುತ್ತಿದ್ರೆ ಸೊಸೆಯ ಮಾತು ಬಹಳ. ಹತ್ತು ಹಳೆದು ಹತ್ತು ರಂಪ ನಟನೆ ಮಾಡಿ ಮುದುಕಿನ ಬಯಸುತ್ತಾಳ, ಈಕೆ ಮುದುಕಿನ ಬಯಸುತ್ತಾಳ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಬಹಳ ಜೋರು ಮಾಡಿ ಇವಳು ಮನೆಯ ಬಿಡಿಸುತ್ತಾಳ, ಮುದುಕಿನ ಮನೆಯ ಬಿಡಿಸುತ್ತಾಳ. ಬಹಳ ಜೋರ ಮಾಡಿ ಇವಳು ಮನೆಯು ಬಿಡಿಸುತ್ತಾಳ, ಮುದುಕಿನ ಮನೆಯು ಬಿಡಿಸುತ್ತಾಳ. ಅತ್ತೆಗೊಂದು ಕಾಲ ಅತ್ತೆ ಸೊಸಿ ಚಂದ ಇದ್ರ ಮನೆಯು ಬಹಳ ಚಂದ, ಅತ್ತೆ ಸೊಸಿ ಚಂದ ಇದ್ರ ಮನೆಯು ಬಹಳ ಚಂದ. ಅತ್ತೆ ಸೊಸೆ ಪ್ರೀತಿ ಇದ್ರ ಲಕ್ಷ್ಮೀ ನಿಲ್ಲುತ್ತಾಳ, ಅತ್ತೆ ಸೊಸೆ ಪ್ರೀತಿ ಇದ್ರ ಲಕ್ಷ್ಮೀ ನಿಲ್ಲುತ್ತಾಳ. ನಿತ್ಯ ಜಗಳವಾಡುತ್ತಿದ್ರ ಮನೆಯ ಬಿಡುತ್ತಾಳ ಲಕ್ಷ್ಮಿ, ನಿತ್ಯ ಜಗಳವಾಡುತ್ತಿದ್ರ ಮನೆಯ ಬಿಡುತ್ತಾಳ ಲಕ್ಷ್ಮಿ, ಮನೆಯ ಬಿಡುತ್ತಾಳ ಲಕ್ಷ್ಮಿ, ಮನೆಯ ಬಿಡುತ್ತಾಳ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ.
ಇಂತಹ ಹಾಡು ಕೇಳಿ ಸೊತೆ ಸೊಸೆ ಪ್ರೀತಿ ಮಾಡಿದರ ಇಂತಹ ಹಾಡು ಕೇಳಿ ಸೊತೆ ಸೊಸೆ ಪ್ರೀತಿ ಮಾಡಿದ್ರ ಹಾಡು ಬರೆದ ಕವಿಗೆ ಚಂದ ಹಾಡು ಬರೆದ ಕವಿದೆ ಚಂದ ಹಾಡಿದವಗೆ ಆನಂದ ಹಾಡಿದವಗೆ ಆನಂದ ಹಾಡಿದವಗೆ ಆನಂದ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅತ್ತೆ ಸೊಸೆ ಇಬ್ಬರಿಗೂ ಒಂದೊಂದು ಕಾಲ ಅತ್ತೆಗೊಂದು ಕಾಲ ಅತ್ತೆಗೊಂದು ಕಾಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಸಾಂಬ ಜೈ ನಮಃ ಪಾರ್ವತಿ ಶಿವರ ಹರ ಮಹಾದೇವ್. ಹಿಂಗೇನ್ರಾಗತ್ರಿ ಅತ್ತಿ ಸೊಸಿಗೂ ಒಂದು ಕಾಲ ಬರುತ್ತೆ, ಅತ್ತಿಗೂ ಒಂದು ಕಾಲ ಬರುತ್ತೆ. ಅತ್ತೆ ಅದಕ್ಕೂ ತಿಳ್ಕೊಬೇಕು. ನಾನು ಸೊಸಿಯಾಗಿ ಬಂದಿದ್ನಿ, ನಮ್ಮ ಅತ್ತಿ ನಾನು ಚಂದ ನೋಡ್ಕೊಂಡಾಳ, ನಾನು ನನ್ನ ಸೊಸಿನ ಚಂದ ನೋಡ್ಕೋಬೇಕು ಅನ್ನೋದು ಅತ್ತಿಗೆ ಬತ್ತು ಅಂತಂದ್ರೆ ಅಲ್ಲಿ ಜಗಳ ಬರಂಗಿಲ್ಲ. ಹೊಳೆ ಮಗಳಿಗೊಂದು ಸೊಸಿಗೊಂದು ಎಂದೂ ಮಾಡಕ್ ಹೋಗ್ಬಾರ್ದು. ಒಬ್ಬೊಬ್ರು ಭಾಳ ನೋಡ್ರಿ, ಮಗಳೇನೋ ಮನೆಯೊಳಗೆ ಈಗ ಒಂದು ನಡು ಚೆರಿಗಿದ್ದಿರ್ತೈತಿ. ಮೊದಲ ಮಗಳು ಹೋಗೋ ಮುಂದೆ ಮಗಳ ಕಾಲು ಬಡಿತಿ ಚರಿಗಿಗೆ ಮಗಳ ಕಾಲು ಬಡಿತ್ತು ಅಂತಂದ್ರೆ ಏನಂತಾಳ ಅತ್ತಿ? ಏನಂತಾಳ ಹೇಳ್ರಿ? ಅಯ್ಯ ನಮ್ಮ ಮನ್ಯಾಗ ಇವಕ್ಕ ಕಣ್ಣ ಇಲ್ಲ, ಎಲ್ಲಿ ಬೇಕಾದಲ್ಲಿ ಸಾಮಾನು ಇಟ್ಬಿಡ್ತಾವ, ಯವ್ವ ಕಾಲಿಗೆ ನೋವು ಆತಾನ, ಬಾಬೆ ಇವಕ್ಕ ಕಣ್ಣ ಕಾಣಾಗಲ್ಲ, ಇವಕ್ಕೆ ನಮ್ಮ ಮನ್ಯಾಗ ಇದ್ದದಕ್ಕೆ ಎಲ್ಲಿ ಬೇಕಾದಲ್ಲಿ ಸಾಮಾನು ಇಟ್ಟಾವ ನೋಡು ಅಂತಾಳ. ಅದ ಏನಾರ ಅಪ್ಪಿ ತಪ್ಪಿ ಆ ಜಾಗದಾಗ ಸೊಸಿ ಇದ್ರ ಏನಂತಾರ? ಸೊಸಿ ಇದ್ರ ಅಯ್ಯ ಇದು ಕಣ್ಣು ಎತ್ತಿ ಮ್ಯಾಗ ಇಟ್ಕೊಂಡ್ ಅಡ್ಯಾಡ್ತೈತಿ, ಇವ್ರಪ್ಪ ಇದನ್ನ ಕಲ್ಸೈತಿ, ಇದಕ್ಕೆ ಸ್ವಲ್ಪ ಕೆಳಗೆ ನೋಡುತ್ತ ಬಾ, ಯಾವಾಗಲೂ ಕಣ್ಣು ಮ್ಯಾಗ ಇಟ್ಕೊಂಡ್ ಅಡ್ಯಾಡ್ತೈತಿ. ಅಲ್ಲೇ ಮಗಳಿಗೂ ಅಂತಾರ, ಸೊಸಿಗೂ ಅಂತಾರ. ಮತ್ ನೋಡ್ರಿ ನೀವು, ಇವು ಕೆಲವೊಂದಿಷ್ಟು ಮಂದಿ ಅತ್ಯಾರ ಇರ್ತಾರ್ರಿ, ತಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರ. ಮಗಳನ್ನ ಮದುವೆ ಮಾಡಿಕೊಟ್ಟ ಮಗಳ ಗಂಡ ಅಂದ್ರೆ ಅಳಿಯ ಏನಾರ ಮಗಳ ಬ್ಯಾಗ್ ಹಿಡ್ಕೊಂಡು ಮನೆಗೆ ಬರಾಕತ್ತಿದ್ರೆ ಏನು ಹೇಳ್ಬೇಕು? ಆಕಿ ಅತ್ತಿದ್ ನೋಡ್ಬೇಕು. ಮಗ್ಳರು ಕಲ್ಲವ್ವ ಮಲ್ಲವ್ವ ಬಾಯಿಲಿ, ನಮ್ಮ ಅಳಿಯ ನೋಡು ಬಂಗಾರ ಇದ್ದಂಗ ಐತಿ ನಮ್ಮ ಅಳಿಯ, ನಮ್ಮ ಮಗಳಿಗೆ ಅಷ್ಟ ಭಾರ ಹೊರಸಂಗಲ್ಲ, ಸುಟ್ಟಿಗೆ ಸಿಟ್ಕೊಂಡ್ ಬರ್ತಾನ, ನನ್ನ ಮಗಳು ರಾಣಿ ಬಂದಂಗ ಬರಾಕತ್ತಾಳ, ನೋಡ ನಮ್ಮ ಮಳೆ ಎಂತ ಸಿಕ್ತಾವನ. ಏನೋ ಕಲ್ಲವ್ ಮಲ್ಲವ್ ಊರಾಗ ಒಣೆನವ್ರು ಒಟ್ಟು ಬರ್ ತೋರಿಸ್ತಾಳೆ, ಏನೋ ಅಳಿಯ ಸುಟ್ಟಿಗೆ ಸಿಟ್ಕೊಂಡ್ ಬರೋದು. ಅದ ಜಾಗದಾಗ ಮಗ ಏನಾರ ಸೊಸಿದು ಸುಟ್ಟಿಗೆ ಸಿಟ್ಕೊಂಡು ಹೊಂಟಿದ್ದ ಅಂತಂದ್ರ ಆಗೂ ಕಲ್ಲವ್ ಮಲ್ಲವನ್ನ ಕರಿತಾಳ. ಈಕಿ ಕರೆದೇನಂತಾಳ, ನೋಡು ಜೋಕುಮಾರ, ಹೆಣ್ಣು ಜೋಕುಮಾರ, ಹೆಂಡತಿ ಗುಲಾಮಾಗ್ಯಾನ, ಹೆಂಡತಿ ಶಾರಗಿದ ಹೊಂಟಾನ, ಹೆಂಡತಿ ಬ್ಯಾಗ್ ಇಟ್ಕೊಂಡು ಹೊಂಟಾನ. ಎರಡು ಅನ್ನೋದು ಯಾರ? ಮಗಗೂ ಅಂತಾರ, ಸೊಸಿಗೂ ಅಂತಾರ. ಅದ ಮಗಳಿಗೂ ಅದ ತರ, ಸೊಸಿಗೂ ಅದ ತರ ಇದ್ರ ಯಾರ ಮನೆಯೊಳಗೂ ಕೂಡ ಜಗಳ ಬರಂಗಿಲ್ಲ. ಸೊಸಿ ಆದ್ಯಾಕಿ ಏನ್ ಮಾಡ್ಬೇಕ್ರಿ? ಅತ್ತೆ ಮಾವನ ತಂದೆ ತಾಯಿ ನೋಡ್ಕೊಂಡಂಗೆ ನೋಡ್ಬೇಕು. ಅತ್ತೆ ಅದಕ್ಕಿ ಏನೋ ಬೇರೆ ಮನೆಯಿಂದ ಬಂದಿರ್ತೈತಿ, ಒಂದಿಷ್ಟು ತಿಳುವಳಿಕೆ ಇರಂಗಲ್ಲ, ಈಗ ನಡ್ಯಾಕ್ ಬಂದೈತಿ, ಒಂದಿಷ್ಟು ಬುದ್ಧಿ ಮಾತು ಹೇಳೋಣ ಅಂತ ಹೇಳಿ ಮಾಡ್ಬೇಕು. ಮಗಳನ್ನ ಹೆಂಗ್ ನೋಡ್ಕೊಂಡ್ರೆ ಯಾವ ಸಂಸಾರದೊಳಗೂ ಜಗಳ ಬರಂಗಿಲ್ಲ. ಯಾವ ಮನೆಯೊಳಗೆ ಅತ್ತಿ ಸೊಸಿ ಜಗಳ ಆಡಂಗಿಲ್ಲ, ಆಗ ಗಂಡನಿಗೆ ಅರ್ಧ ಟೆನ್ಷನ್ ಇರಂಗಿಲ್ಲ. ಅತ್ತಿ ಸೊಸಿ ಚಂದ ಇದ್ರ ಗಂಡ ಹೆಂಡತಿಗಿಂತ ಅತ್ತಿ ಸೊಸಿನ ಚಂದ ಇರ್ಬೇಕು. ಅದಕ್ಕೆ ಮ್ಯಾಗ ಮೊದಲು ಏನ್ ಮಾಡ್ತಿದ್ರು ಅಂತಂದ್ರ, ಮದುವೆ ಮಾಡಾಗ ಗಂಡ್ಮಕ್ಳದು ಹೆಣ್ಮಕ್ಳದು ಸಾಲಾವಳಿ ತೆಗಿಸ್ತಿದ್ರು. ಆದ್ರೆ ಹಂಗ ಮಾಡಬಾರ್ದ್ರಿ, ಅದು ತಪ್ಪು. ಸುಮ್ಮ ಅವ್ರ ಹಂಗ ಮಾಡ್ಯಾರ. ಅತ್ತಿದು ಸೊಸಿದು ಸಾಲಾವಳಿ ತೆಗಿಸ್ಬೇಕು ಮೊದಲೀಗ. ಅವ್ರಿಬ್ಬರದು ಕೂಡಿತ್ತಂದ್ರೆ ಮುಗಿದ ಹೋಗ್ತ, ಚಿಂತನೆ ಇಲ್ಲ. ಇವ್ರು ಹೆಂಗಾರ ಕೂಡ್ಕೋತಾರ, ಅವ್ರ ಗುಣಗಳು ಮೊದಲು ಕೊಂಡು ಹೋಗ್ಬೇಕು. 15 ಏನೋ ಗುಣಗಳು ಅದಾವಲ್ಲ, ಇವರು ಗುಣಗಳು ಕೂಡ್ಲಿಕ್ಕೆ ಕೊಟ್ಟು ಹೊತ್ತು ಕೂಡ್ಸಾಕ್ ಬರುತ್ತೆ. ಹೆಂಗಾರ ಮಾಡಿ ಇವರು ಕೂಡಿಸ್ಬೇಕು ಮೊದಲು. ಅದಕ್ಕೆ ಜ್ಯೋತಿಷರಿಗಿನ ಮ್ಯಾಗ ಏನ್ ನೋಡ್ಬೇಕಾದ್ರೆ ಏನ್ ಮಾಡ್ತೀರಿ? ಮೊದಲ ಹುಡುಗಿದ ಕೇಳ್ಬೇಡ್ರಿ, ಅತ್ತಿದ ಕೇಳ್ರಿ. ಜಾತಕ ಅಂದ್ರೆ ಹೊಂದ್ಕೊಂಡು ಹೋಗ್ತಾವ. ಆದ್ರೆ ಇಷ್ಟೆಲ್ಲಾ ಜಗಳ ಇದ್ರು ಕೂಡ ಸಂಸಾರದೊಳಗೆ ಇವೆಲ್ಲ ಇರ್ಬೇಕು. ಇವಿದ್ರನ ಚಂದ, ಮತ್ತೆ ಇವ್ ಇರ್ಲಿಲ್ಲ ಅಂದ್ರೆ ಚಂದ ಅಲ್ಲ. ಮತ್ತೆ ಸಂಸಾರ ಒಂದ್ಸಲ ಜಗಳ ಇರ್ಬೇಕು, ಒಂದ್ಸಲ ಅಳಬೇಕು, ಒಂದ್ಸಲ ನಗಬೇಕು. ಮತ್ತೆ ಇವ್ ಯಾವೂ ಇಲ್ಲ ಅಂತಂದ್ರೆ, ಈಗ ನೀವೆಲ್ಲ ಹಾರ್ಟ್ ಬೀಟ್ ಗೊತ್ತಲ್ಲ ನಿಮಗೆ? ಹಾರ್ಟ್ ಬೀಟ್ ಈಗ ECG ಅಂತ ಮಾಡಿಸ್ತಾರ ನೋಡು. ECG ಮಾಡಿಸಿದಾಗ ಏನಾಗತ್ತೆ? ಹಿಂಗೆ ಗೆರಿ ಬಂದಿರ್ತೈತಿ. ಗೆರಿ ಬಂದ್ರೆ ಅವ ಬದುಕ್ಯಾನ ಅಂತ, ಉದ್ದಕ ಲೈನ್ ಹೋದ್ರೆ ಅವ ಹೋಗ್ಯಾನ ಅಂತ. ಹೌದಿಲ್ರಿ? ಹಂಗ ನಮ್ಮದು ಮತ್ತೆ ಏನು ಸಪ್ಪೆ ಉದ್ದಕ ಹೋದ್ರೆ ಅದು ಸಂಸಾರ ಇದ್ದು ಇರ್ಲಾರ. ಒಮ್ಮೆ ಜಗಳ ಇರ್ಬೇಕು, ಒಮ್ಮೆ ನಕ್ಕೋತ ಇರ್ಬೇಕು. ಏನೋ ಹಾರ್ಟ್ ಬೀಟ್ ಇದ್ದಂಗೆ ಒಮ್ಮೆ ಜಗಳ, ಒಮ್ಮೆ ನಗೋದು, ಒಮ್ಮೆ ಅಳೋದು, ಒಮ್ಮೆ ನಗೋದು. ಹಿಂಗಿದ್ರೆ ಏನೋ ಮನುಷ್ಯ ಹೆಲ್ತಿ ಒಳಗದಾನ ಅಂತ. ಹಂಗ ಸಂಸಾರ ಅಂದ್ರೆ ಇವೆಲ್ಲ ಇವೆಲ್ಲ ಇದ್ರು ಕೂಡ ಏನ್ ಮಾಡ್ಬೇಕು? ಒಂದಿಷ್ಟು ಆ ಭಗವಂತನ ಧ್ಯಾನದೊಳಗೆ ಇವನ್ನೆಲ್ಲ ನಾವು ಬಗೆಹರಿಸ್ಕೊಳ್ಬೇಕು. ಯಾರು ಕೂಡ ಕೋರ್ಟಿಗೆ ಹೋಗಕ್ಕಂಥದ್ದು ಆಗಬಾರ್ದು. ಈಗ ಎಷ್ಟೋ ಮಂದಿ ಏನಂತಂದ್ರೆ ಕೋರ್ಟ್
ನೀವು ಯಾವುದಾದ್ರ ಕೋರ್ಟ್ ಹೋಗಿ ಕೇಳ್ರಿ, ಅಲ್ಲಿ ಏನು ಅಂತಂದ್ರೆ 100 ಒಳಗೆ 50% ಮಾತ್ರ ಏನೋ ಗಂಡ ಹೆಂಡತಿ ಜಗಳ, ಬ್ಯಾರೆ ಆಗೋ ಜಗಳನ. ಇಟಿಟಿಟಿಕ ಜಗಳ ರೀ, ಇಟಿಟಿಟಿಕ ಡೈವರ್ಸಿಗೆ ಅದೊಂದು ಬಂದ್ಬಿಟ್ಟೈತೆ. ಅದೊಂದು ಬ್ಯಾನ್ ಮಾಡಿಬಿಡ್ಬೇಕು ಸುಮ್ಮ ಡೈವರ್ಸ್ ಅನ್ನೋದು. ಹಿಂದಕ್ಕೆ ಯಾರು ಡೈವರ್ಸ್ ಮಾಡ್ಕೋತಿದ್ದಿಲ್ಲ. ಏನೋ ಇದ್ರು ಕೂಡ ಆ ಮನ್ಯಾಗ ಹಿರಿಯರು ಇಲ್ಲ ಊರ್ ಗೌಡ್ರು, ಊರ್ ಹಿರಿಯರು ಸೇರಿ ಅದನ್ನ ಏನಿದ್ರು ಬಗೆಹರಿಸ್ತಿದ್ರ. ಈಗ ಏನೋ ಆದ್ರೂ ಒಂದು ಪತ್ರ ಹಿಡ್ಕೊಂಡು ನಿಂತ ಬಿಡೋದು ಕೋರ್ಟಿಗೆ, ಡೈವರ್ಸ್ ಸಹಿ ಹಾಕ. ಅವು ಡೈವರ್ಸ್ ಕೇಸ್ ಎಷ್ಟು ವರ್ಷ ಹೊಕ್ಕಾವು ಏನು ಗೊತ್ತೇ ಇಲ್ಲ. ಇಟಿಟಿಟಿಕ ಡೈವರ್ಸ್ ರೀ. ನೋಡ್ತಿರ್ಬೇಕು ನೀವು, ಸಿಲ್ಲಿ ಕ್ವಶನ್ಸ್. ನನ್ನ ಗಂಡ ಗೊರಕೆ ಹೊಡಿತಾನ, ನನ್ನ ಗಂಡ ಕುರ್ಕುರಿ ತಂದು ಕೊಡ್ಲಿಲ್ಲ, ನನ್ನ ಗಂಡ ಪಿಕ್ಚರ್ ಕರ್ಕೊಂಡು ಹೋಗ್ಲಿಲ್ಲ, ಇವಕ್ಕೆಲ್ಲ ಏನೋ ಡೈವರ್ಸ್ ಆಗಾಕತ್ತಾವ. ಆದ್ರೆ ನಮ್ಮ ಭಾರತ ದೇಶದ ಪರಂಪರೆ ಐತಿಲ್ಲ, ಡೈವರ್ಸ್ ಆಗೋ ಪರಂಪರೆ ಅಲ್ಲವ ಇವೆಲ್ಲ ಹೊರದೇಶದಾಗ. ನಮ್ಮ ದೇಶದೊಳಗ ಗಂಡ ಹೆಂಡತಿ ಒಂದು ಸ್ಥಾನ ಐತಿ, ಒಂದು ಮಾನ ಮರ್ಯಾದೆ ಐತಿ, ಒಂದು ಘನತೆ ಅಂತಕ್ಕಂಥದ್ದು ಐತಿ. ಗಂಡ ಹೆಂಡತಿ ಅಂತಂದ್ರ ಒಮ್ಮೆ ಅದು ಬ್ರಹ್ಮ ಗಂಟು ಅಂತ ಕರೀತಾರ. ಅದಕ್ಕೆ ನಮ್ಮಲ್ಲಿ ಒಮ್ಮೆ ಗಂಟು ಹಾಕಿದೀವಿ ಅಂತಂದ್ರ ಮುಗೀತೇನೋ, ಸಾಯಿವರೆಗೂ ಕೂಡ ಇವನ ನಿನ್ನ ಗಂಡ, ಈಕನ ನಿನಗೆ ಹೆಂಡತಿ ಅಂತಕ್ಕಂಥದ್ದು. ಮತ್ತು ಹೊರದೇಶದೊಳಗೆ ಅದಾವ ತಾಳಿ ಕಟ್ಟಿ ಮರುದಿವ್ಸ ಏನಂತಂದ್ರೆ ಬೇರೆದವನು ಸತ್ತ ಅಂತಂದ್ರೆ ಮುಗೀತಿ. ಒಬ್ಬ ಅಜ್ಜ ಹಿರಿಯ ಏನ್ ಮಾಡಿರ್ತಾನ, ಹೊರದೇಶಕ್ಕೆ ಹೋಗಿ, ಮಗ ಅಮೇರಿಕದಾಗಿರ್ತಾನ. ಇವ ಹೊರದೇಶ ಮತ್ತು ಮಗನ ಜೋಡ ಒಂದು 4 ದಿವಸ ಇರ್ಬೇಕಂತ ಹೋಗಿದ್ದ ಅಮೇರಿಕಕ್ಕೆ. ಆ ಅಮೇರಿಕಕ್ಕೆ ಹೋದಂಥ ಸಂದರ್ಭದೊಳಗೆ ಏನು ಮಾಡ್ತಿದ್ದ, ದಿನ ಇವ್ರು ಅಡ್ಡಾಡಿ ಚಟ ನಮ್ಮ ಕಡೆ ಮಂದಿಗೆ ಒಂದೇ ಕಡೆ ಕುಂದ್ರಂಗಿಲ್ಲ ಇವರು. ಅವ ಏನು ಮಾಡಿದ, ಆಡ್ಕೋತ ಹೊಂಟಿದ್ದ. ಅಲ್ಲೊಂದು ಸ್ಮಶಾನ ಇತ್ತು. ಆ ಸ್ಮಶಾನದಾಗ ಒಂದು ಹೆಣ್ಮಗಳು ಏನು ಮಾಡಾಕತ್ತಿದ್ಲು ಅಂತಂದ್ರೆ, ಒಂದು ಚಲೋ ರೊಟ್ಟು ತೊಗೊಂಡು ಏನು ಮಾಡಿದ್ಲು, ಸ್ಮಶಾನದ ಅದು ಏನಂತೀರಿ ನೀವು, ಗೋರಿ ಇರ್ತಾವಲ್ಲ, ಆ ಗೋರಿಗೆ ಗಾಳಿ ಹೊಡ್ಯಾಕತ್ತಿದ್ಲು. ಹಿಂಗೆ ಗಾಳಿ ಹೊಡ್ಯಾಕತ್ತೀವಿ. ಮುದುಕ ನೋಡಿದಕ್ಕಿನ ನೋಡಿ ಮುದುಕ ಅನ್ಕೋತಾನ, ನಮ್ಮ ದೇಶದಾಗ ಅಟ್ಟ ಪತಿವ್ರತ ಶಿರೋಮಣಿಯರು ಅನ್ಕೊಂಡಿದ್ನಿ, ಪಾಪ ಈ ದೇಶ ನಾವು ಬೇಯ್ತಿದ್ವಿ ನೋಡು. ಗಂಡ ಸತ್ರು ಕೂಡ ಗಂಡನ ಸಮಾಧಿಗೆ ಗಾಳಿ ಹೊಡ್ಯಾಕತ್ತಾಳ, ಗಂಡನ ಮ್ಯಾಗ ಎಷ್ಟು ಪ್ರೀತಿ ಅದಾಳಕ್ಕಿ ಅಂದು ಅಕ್ಕಿ ಗಾಳಿ ಹೊಡ್ಯಾಕತ್ತಿದ್ಲಿಂದ. ಬಾ 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 ಇಂಥ ಹೆಣ್ಮಗಳಲ್ಲ, ಈಕಿನ ಮಾತಾಡ್ಸಲಾರ ಹೋದ್ರೆ ತಪ್ಪಾಗತ್ತ, ಒಂದಿಷ್ಟು ಮಾತಾಡಿಸಿ ಹೋಗುನು ಅಂತ ಹೋಗಿ ಆ ಹೆಣ್ಮಗಳೇ ಯವ್ವ ನಮಸ್ಕಾರ ಅಂದ. ಯವ್ವ ನಮ್ಮ ದೇಶದಾಗ ಅಷ್ಟ ನಿನ್ನಂತ ಹೆಣ್ಮಕ್ಳು ಅದಾರ ಅನ್ಕೊಂಡಿದ್ನಿ, ಪತಿವ್ರತ ಶಿರೋಮಣಿ ಅನ್ಕೊಂಡಿದ್ನಿ, ಗಂಡನ ಮ್ಯಾಗ ಭಕ್ತಿ ಅನ್ಕೊಂಡಿದ್ನಿ. ಆದ್ರೆ ನೀನು ಕೂಡ ಎಷ್ಟು ಭಕ್ತಿ ಅದೀಯವ್ವ ಗಂಡನ ಮ್ಯಾಗ. ಗಂಡ ಸತ್ರು ಕೂಡ ಆ ಗಂಡಗ ಗಾಳಿ ಹೊಡ್ಯಾಕತಿಯಲ್ಲ ಗಂಡನ ಸಮಾಧಿಗೆ ಅಂದ. ಆಗ ಅಕ್ಕೇನ ಅನ್ಬೇಕು ಹೆಣ್ಮಗಳ, ಅಯ್ಯ ಅಜ್ಜ, ನಾಯಲ್ಲಿ ಇವನ್ ಮ್ಯಾಗ ಭಕ್ತಿ ಇರ್ಬೇಕು, ನಾಯಲ್ಲಿ ಇವನ್ ಮ್ಯಾಗ ಪ್ರೀತಿ ಇರ್ಬೇಕು. ನನ್ನ ಗಂಡ ಬದುಕಿದಾಗ ಒಂದು ಮಾತು ತಗೊಂಡ ನನಗ. ಏನು ಮಾತು ತಗೊಂಡಾನವ್ವ? ಏನಿಲ್ಲ, ನನ್ನ ಗಂಡ ಮಾತು ತಗೊಂಡಾನ, ನಾ ಸತ್ ಮ್ಯಾಗ ನಾನು ಗೋರಿಗೆ ಹಚ್ಚಿದ ಸಿಮೆಂಟ್ ಒಣಗುತ್ತಾನ ಬ್ಯಾರೆ ಮದ್ವೆ ಆಗ್ಬೇಡ ಅಂದಾನ, ಅದಕ್ಕೆ ಬಡ ಬಡ ಇದನ್ನ ಒಣಗಿಸಿ ಬ್ಯಾರೆ ಮದ್ವೆ ಆಗ್ಬೇಕಂತೀನಿ ಅಂದ್ಲಂತ. ಇದು ಬ್ಯಾರೆ ದೇಶದ ಸ್ಥಿತಿ. ಆದ್ರೆ ನಮ್ಮ ದೇಶದೊಳಗೆ ಹಿಂಗಿಲ್ಲ. ಒಮ್ಮೆ ಮದುವೆ ಆತು ಅಂತಂದ್ರೆ ಅವ ಕುಡುಕಿರ್ಲಿ ಕುಂಟಿರ್ಲಿ ಏನೇ ಇದ್ರು ಕೂಡ ಗಂಡನ ಪತಿದೇವರು. ಹೇಮರೆಡ್ಡಿ ಮಲ್ಲಮ್ಮ ಬದುಕಲಿಲ್ಲ, ಹುಚ್ಚ ಬರ್ಮ ಆದ್ರೂ ಕೂಡ ಅವನ ಜೋಡಿ ಸಂಸಾರವನ್ನು ಮಾಡಿ ಭಕ್ತಿ ಪರಂಪರೆಯೊಳಗೆ ಬೆಳೆದಿರ್ತಕ್ಕಂಥ ಅದು ನಮ್ಮ ಸಂಸಾರ. ಹಂಗ ನಮ್ಮ ಸಂಸಾರ ಇರಬೇಕು. ಆ ಸಾಲಿನೊಳಗ ಮಾಧಮ್ಮನು ಕೂಡ ಒಂದು ದಿವಸ ಅತ್ತಿಗೆ ಸರದ ಕುಂದ್ರ ಅನ್ಲಿಲ್ಲ, ಯಾರಿಗಿ ಸಿಟ್ಟಿಲೆ ಮಾತಾಡ್ಲಿಲ್ಲ, ಚಂದಗ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಿದ್ಲು ಮಾದಮ್ಮ ತಾಯಿ. ಹೀಗೆ ಸಂಸಾರ ನಡೀತಿರ್ತದ. ಅದರ ಸಂಸಾರ ನಡೆಯೋ ಸಂದರ್ಭದೊಳಗೆ ಒಂದಿಷ್ಟು ಮಂದಿ ಇರ್ತಾರಲ್ರಿ, ಯಾರ್ದಾರ ಒಂದು ಬಾಳೆ ಭಾಳ ಚಂದ ನಡೆಯಕತ್ತಪ್ಪ, ಅವ್ರ ಮನ್ಯಾಗ ಒಟ್ಟ ಜಗಳ ಇಲ್ಲ ಅಂತಂದ್ರೆ ಮಗ್ಗಲ ಮನೆಯವ್ರಿಗೆ ನಿದ್ದೆ ಬರಂಗಿಲ್ಲ. ನಮ್ಮ ಮನೆ ಮಗಲು ಚಂದಾಗ ಹೊಂಟತಿ ಸಂಸಾರ ಅಂತಂದ್ರೆ ಏನೋ ನಿದ್ದೆ ಬರಂಗಿಲ್ಲ ಅವ್ರಿಗೆ. ಯಾಕೆ? ಯಾವಾಗ ಇವ್ರ ಮನೆಗೆ ಚಾಡ ಚುಚ್ಚಿ, ಇವ್ರ ಮನೆ ಯಾವಾಗ ಕೆಡಿಸಿನಿ, ಇವ್ರ ಮನೆ ಯಾವಾಗ ಹಳ್ಳು ಹೋಗಿಲ್ಲ, ಇವ್ರ ಮನೆಗೆ ಯಾವಾಗ ಕಲ್ಲು ಹೋಗಿಲ್ಲ ಅಂತಾನ ಕಾಯ್ತಿರ್ತಾರ. ಏನು ಬರುತ್ತೋ ಏನೋ ಗೊತ್ತಿಲ್ಲ. ಎಷ್ಟೋ ಮಂದಿ ಬ್ಯಾರೆದವ್ರ ಸಂಸಾರಕ್ಕೆ ಕಿಡ್ಡಿ ಹಾಕಿ ಏನ್ ಮಾಡೋದೈತವ? ಏನು ಇವ್ರಿಗೆ ರೊಕ್ಕ ಬರುತ್ತ, ರೂಪಾಯಿ ಬರುತ್ತ? ಒಮ್ಮೆ ಮನಸ್ಥಿತಿ ಎಂಥ ಮನಸ್ಥಿತಿ ಇರ್ತಾವ. ಪರಮಾತ್ಮ ಎಷ್ಟು ಚಲೋ ಮನುಷ್ಯ ಜನ್ಮ ಕೊಟ್ಟಾನ. ಒಂದಿಷ್ಟು ಇದನ್ನ ಪರೋಪಕಾರಕ್ಕೆ ಬಳಸ. 4 ಮಂದಿ ಜೋಡಿ ಚಂದಾಗ ಮಾತಾಡಿ, 4 ಮಂದಿ ಜೋಡಿ ಚಂದಾಗ ಇದ್ದು ಹೋಗೋದೈತಿ. 4 ಮಂದಿ ಕೆಡಿಸಿ ಹೋದ್ರೆ ಏನ್ ಸಿಗುತ್ತಂತ. ಅಷ್ಟು ಒಂದಿಷ್ಟು ಏನು ಕ್ರೂರಪ್ಪ ಮನುಷ್ಯ. ಇವ್ರೇನು ರಾಕ್ಷಸ ಗುಣ, ರಾಕ್ಷಸ ಇಂಥವ್ರು ನೋಡೇ ರಾಕ್ಷಸರಂತಾರೋ ಅನ್ನೋ ಗೊತ್ತಾಗಲ್ಲ. ಗಂಡ ಹೆಂಡತಿ ಚಂದ ಇದ್ರೆ ನಡೆಯಂಗಿಲ್ಲ, ಅತ್ತಿ ಸೊಸಿ ಚಂದ ಇದ್ರೆ ನಡೆಯಂಗಿಲ್ಲ, ಅಣ್ಣ ತಮ್ಮ ಚಂದ ಇದ್ರೆ ನಡೆಯಂಗಿಲ್ಲ. ಅವ್ರ ಮನಿ ಮ್ಯಾಗ ಮನಿ ಕಟ್ಟಿದ್ರೆ ಸಮಾಧಾನ ಇಲ್ಲ, ಅವ್ರ ಹೊಲ ಚಂದಾಗ ಬೆಳಿತಂದ್ರೆ ಸಮಾಧಾನ ಇಲ್ಲ. ಏನ್ ಮಾಡೋದು? ಏನಾರ ಮಗ್ಲಿಂದವ್ರು ಭಾಳ ಬೆಳ್ಯಾಕತ್ರು ಅಂತಂದ್ರೆ ಮೊದಲೆಲ್ಲ ಚುಚ್ಚೋದು, ಅಲ್ಲಿ ಇಲ್ಲಿ ಪ್ರಯತ್ನ ಮಾಡಿ ಹಂಗ ಮಾಡಿ ಹಿಂಗ ಮಾಡಿ ಚಾಡ ಚುಚ್ಚಿ ಅದು ಎಲ್ಲ ನಡೀಲಿಕ್ಕಂದ್ರೆ ಇನ್ನೊಂದು ಬಂದತ್ ನೋಡ್ರಿ. ಈಗ ಏನು ತಗೊಂಡು ಹೋಗದ ಬಿಡುದು. ನಿಂಬೆ ಅನ್ನ
ಇವು ರಗಡದಾವ. ನಮ್ಮ ಮಗ್ಗಲ ಮನ್ಯಾಗ ನಮ್ಮ ಮಗ್ಗಲ ಹೊಲದೊಳಗೆ ಈ ಸಲ 50 ಚೀಲ ಬೆಳೆದಾನೆ ಅಂತಂದ್ರೆ ಇವ 30 ಚೀಲ ಬೆಳೆದಿದ್ದ ಅದು ಖುಷಿ ಪಡ್ಬೇಕು. ಇಲ್ಲಪ್ಪ ನನ್ನ ಮಗನ ಚಲೋ ಆಗೈತಂತ ಖುಷಿ ಪಡಂಗಿಲ್ಲ. ಹೆಂಗಾದ್ರೆ ಮಾಡಿ ಮುಂದಿನ ಸಲ ಅವನದು 30 ಆಗ್ಬೇಕು. ಎಷ್ಟೋ ಮಂದಿ ಎಷ್ಟು ಕೆಟ್ಟ ಬುದ್ಧಿ ಇರ್ತಾವ್ರಿ ಅಂತಂದ್ರ, ಒಂದು ಕಡೆ ನಡೆದಿದ್ದ ಅದು ಯಾವುದೋ ಒಂದು ಗ್ರಾಮದೊಳಗೆ ಐತಿ. ಅವನ ಹೊಲ ಭಾಳ ಚಲೋ ಬೆಳಿತಿತ್ತು, ಇವನ ಚಲೋ ಬೆಳಿತಿದ್ದಿಲ್ಲ. ಅದಕ್ಕೆ ಇವೇನ್ ಮಾಡಿದ ಅಂತಂದ್ರ ಅವನ ಬಾವಿಯೊಳಗ, ಬಾವಿ ನೀರು ಇರ್ತೈತೆ, ಆ ಬಾವಿಯಿಂದನೇ ನೀರು ಬಿಡ್ತಿರ್ತಾರ. ಆ ಬಾವಿಯೊಳಗ ನಾವೇನ್ ರೌಂಡಪ್ ಹತ್ತಿ ನೋಡ ಅಂತ ರೌಂಡಪ್ ಬೆರೆಸಿದ್ದ. ಪಾಪ ಅದಕ್ಕೇನು ಗೊತ್ತು, ಹೊಲಕ್ಕೆಲ್ಲ ನೀರು ಹಾಸಿತ್ತು. ಒಂದು ವಾರ ಬಿಟ್ಟು ನೋಡಿದ ಇಡೀ ಬೆಳೆನ ಒಣಗಿ ಹೋಗ್ಬಿಟ್ಟಿತ್ತು. ಇಂಥ ಕೆಟ್ಟ ಬುದ್ಧಿ ಇರ್ತಾವೆ. ಅದರಿಂದ ಏನು ಸುಖ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಹಿಂಗ ಈಗೂ ಇದ್ರು ಆಗೂ ಇದ್ರು, ಯಾವಾಗೂ ಕೂಡ ಅದಾರ ಇಂಥವ್ರು. 12ನೇ ಶತಮಾನದೊಳಗೂ ಇದ್ರು, ಮಹಾಭಾರತದೊಳಗೂ ಇದ್ರು. ಮಹಾಭಾರತದೊಳಗೆ ಯಾರಿದ್ರಿ? ಶಕುನಿ 12ನೇ ಶತಮಾನದೊಳಗ ಇದ್ದಲ್ಲ, ಬಸವಣ್ಣನ ಕಾಲ ಹೇಳಕ ಕೊಂಡಿ ಮಂಚಣ್ಣ. ಹಂಗೇನು ಅಂತಂದ್ರೆ ಇಲ್ಲಿ ಶರಣ ಬಸವ ಮಾದಮ್ಮನ ಬದುಕಿನೊಳಗೂ ಕೂಡ ಒಂದಿಷ್ಟು ಕೆಟ್ಟ ಜನಗಳು ಇರ್ತಾರೆ. ಈ ಕೆಟ್ಟ ಜನಗಳು ಏನು ಅಂತಂದ್ರ, ಒಂದಿಷ್ಟು ದೀಪ ಹತ್ತೈತಿ ಅಂತಂದ್ರ ದೀಪದ ಕೆಳಗೆ ಏನಿರುತ್ತೆ, ಒಂದಿಷ್ಟು ಕತ್ಲಿರುತ್ತೆ. ಹಂಗ ಕತ್ಲಿದ್ದಂಗೆ ಇವ್ರು ಎಲ್ಲಾರ ಜೀವನದೊಳಗೆ ಒಂದಿಷ್ಟ ಅಜ್ಞಾನದ ಜನ ಇರ್ತಾರ. ಇವ್ರು ಏನ್ ಮಾಡಾಕತ್ರು ಅಂತಂದ್ರೆ ಶರಣ ಬಸವನ ಬದುಕಿನೊಳಗ ಬಹಳ ಚಂದ ನಡೆಯುತ್ತೆ. ತಂದೆ ತಾಯಿ ಹೆಂಡತಿ, ತಮ್ಮನ ಹೆಂಡತಿ, ದಿನ ಕೂಡ ತಮ್ಮ ದೊಡ್ಡಪ್ಪ ಏನ್ ಮಾಡ್ತಿದ್ದ, ದಿನಾನು ಹೊಲಕ್ಕೆ ಹೋಗೋದು, ಕೆಲಸ ಮಾಡೋದು. ಅಣ್ಣನ ನನಗ ದೈವ, ಅತ್ತಿಗೆ ನನಗೆ ಪಾರ್ವತಿ ಇದ್ದಂಗ. ಒಂದು ದಿವಸ ಕೂಡ ಅಣ್ಣಗೆ ಯಾಕಪ್ಪ ಅಣ್ಣ ಅಂತ ಕೇಳಿದವಲ್ಲ, ಅಣ್ಣ ಸರದ್ ಕುಂದ್ರ ಅಂದಿಲ್ಲ, ಅಣ್ಣ ನನಗಿದು ಬೇಕು ಅಂದಿಲ್ಲ. ಪ್ರತಿನಿತ್ಯವೂ ಕೂಡ ಅಣ್ಣ ಅತ್ತಿಗೆ ಅಂತಂದ್ರೆ ನನಗೇನು ಪಾರ್ವತಿ ಪರಮೇಶ್ವರ ಇದ್ದಂಗ ಅಂತ ಬದುಕ್ತಿದ್ದ. ಮನೆಯೊಳಗ ಅವನ ಹೆಂಡತಿನೂ ಕೂಡ ಆಕೆಯನ್ನು ಕೆಟ್ಟಾಕಲ್ಲ. ಅಕ್ಕನ ಕೈಯಾಗ ಏನು ಬೇಕು ಅದನ್ನು ಸಹಾಯ ಮಾಡೋದು, ಒಂದಿಷ್ಟು ದಾಸೋಹ ಮಾಡೋದು, ಎಷ್ಟು ಮಂದಿ ಬಂದ್ರು ಅವ್ರಿಗೆ ನೀರು ಕೊಡೋದು. ಹಿಂಗ ಈಕೆ ಮನ್ಯಾಗ ಮಾಡಾಕಿ, ಅವ ಹೊಲದಾಗ ಮಾಡವ. ಇವರಿಬ್ರು ಏನ್ ಮಾಡ್ರು, ಗುರುಲಿಂಗ ಜಂಗಮರ ಕಾಯಕ ಮಾಡವ್ರು. ಬಹಳ ಚಂದ ಹೊಂಟಿರ್ತತಿ. ಅದ್ರ ಮಗ್ಲಿರೋಳು ಸಹಿಸೊಳಕ್ ಆಗ್ಲಿಲ್ಲ. ಚಾಡ ಚುಚ್ಚಾಕತ್ರು. ದೊಡ್ಡಪ್ಪನ ಹೆಂಡತಿಗೆ ಹೇಳಾಕತ್ರು, ಅಲ್ಲ ಪ್ರತಿನಿತ್ಯ ಇಷ್ಟೆಲ್ಲ ದುಡಿತಿರಲ್ಲ, ನಿನ್ನ ಗಂಡ ಪಾಪ ಹೊಲದಾಗ ದುಡಿತೈತಿ, ನೀ ನೋಡಿದ್ರ ಮನ್ಯಾಗ ದುಡಿತಿ, ನೀವಿಬ್ರು ಇಷ್ಟೆಲ್ಲಾ ದುಡಿತೀರಿ, ಅದ್ರ ಹೆಸರು ಬರೋದು ಯಾರೀಗ? ನಿಮ್ಮ ಅಣ್ಣಗ ನಿಮ್ಮ ಅತ್ತಿಗೆ. ಊರಾಗೆಲ್ಲ ಮಾತಾಡಕತ್ತಾರ, ಏನಪ್ಪ ಶರಣ ಬಸವ, ಏನಪ್ಪ ಮಾದಮ್ಮ ಅನ್ನಕತ್ತಾರ, ನಿಮ್ ಹೆಸರ ಇಲ್ಲಿ ಎಲ್ಲಿ ಅಂತ ಚುಚ್ಚಾಕತ್ತಾರ. ದಿನ ಚುಚ್ಚಿ ಚುಚ್ಚಿ ಚುಚ್ಚಾಕಿ ತಲೆಯಾಗ ತುಂಬುದ. ಮತ್ತೆ ತುಂಬಿಸೋಳವ್ರು ಹಂಗ ಇರ್ತಾರ. ಈಕಿನ 1 ದಿವಸ ಆತು, 2 ದಿವಸ ಆತು, 3 ದಿವಸ ಆತು, ಈಕಿನ ಬಿಡಾಕತ್ಲಿ. ಏನೋ ಹೇಳ್ತಾರ ಬಿಡಿ ಬಿಡಾಕತ್ತ. ಆದ್ರೆ ಇವ್ರು ಸುಮ್ಮಿರಂಗಿಲ್ಲ, ಇವ್ರು ಚಾಡ ಚುಚ್ಚವ್ರು. ಮತ್ತೆ ಮುಂಜಾನೆ ಎದ್ದು ಊಟ, ತಮ್ಮನೆ ನಾಷ್ಟ ಊಟ ಮಾಡಿ ಬಂದು ಮನಿ ಹಾಳು ಮಾಡಾಕ ಕೂತ ಬಿಡೋದು. ಆಕಿಗೆ ದಿನ ಊದಿ 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 ಏನ್ ಮಾಡಿಬಿಟ್ರು, ಆಕೆ ಮನಸ್ಸ ಬದಲು ಮಾಡಿಬಿಟ್ರು. ದೊಡ್ಡಪ್ಪನ ಹೆಂಡತಿ ಪೂರ್ತಿ ಮನಸ್ಸು ಬದಲಾತು. ಯಾವಾಗ ಮನಸ್ಸು ಬದಲಾತು ಹೇಳ್ತಾರ, ನೋಡು ನಿಮ್ಮ ಅಣ್ಣ ಅತ್ತಿಗೆ ಹೋಗಿ ಹೇಳು, ನಿನ್ನ ಗಂಡಗೆ ಹೇಳು, ಏನು ಭಾಗ ಐತಿಲ್ಲ 2 ಭಾಗ ಮಾಡ್ಕೊಂಡ್ಬಿಡ್ರಿ, ಚಲೋ ತಗೋ. ಸುಮ್ಮ ಅವರು ಹೆಸರು ಮಾಡ್ಕೊತ ಹೋಗ್ತಾರ, ನೀವು ಹಿಂಗ ದುಡದ ಸಾಯ್ದಾಗತ್ ಮನಿಯೊಳಗ, ನಿಮ್ದು ಹೆಸರು ಆಗಂಗಿಲ್ಲ, ಏನೂ ಇಲ್ಲ. ಅದಕ್ಕೆ ಬ್ಯಾರೆ ಆಗಿಬಿಡ್ರಿ ಅಂತ ತುಂಬಾಕತ್ರು. ಯಾವಾಗ ಆಕಿಗೆ ಕಲಿಸಿದ್ರು, ಮತ್ತೆ ಹೆಣ್ಮಕ್ಳು ಅವ ಕೆಲಸ ಮಾಡಿ ಬಂದ, ರಾತ್ರಿ ಊಟ ಗೀಟ ಮಾಡಿ ಮಕ್ಕೋಬೇಕಂದ್ರ ಸುಮ್ಮಿರ್ಲಿಕ್ಕೆ. ರೀ ಏನ ಅಂದ, ಅಲ್ಲ ನಿಮ್ಮ ಅಣ್ಣ ಅತ್ತಿಗೆ ಇಷ್ಟೆಲ್ಲ ಮಾಡಾಕತ್ತಾರ, ಗುರುಲಿಂಗರತ್ತ ಜಂಗಮರತ್ತ ಎಲ್ಲಾನು ಬಳದ ದಾನ ಮಾಡಾಕತ್ತಾರ, ದಾಸೋಹ ಮಾಡಾಕತ್ತಾರ. ಹಿಂಗ ಆದ್ರ ಮುಂದೆ ನಮ್ ಹುಟ್ಟಿದ ಮಕ್ಳಿಗೆ ಹೆಂಗ? ಇವ್ರೆಲ್ಲ ಕೊಟ್ಕೋತ ಹೋದ್ರ ನಾವೇನ್ ಮಾಡೋನು? ಮುಂದೇನಾದ್ರೂ ಇವ್ರು ನಮ್ಮನ್ನ ಹೊರಗೆ ಹಾಕಿದ್ರ? ಈಗ ಸ್ವಲ್ಪ ವಿಚಾರ ಮಾಡ್ರಿ. ನಾ ಏನು ಬ್ಯಾರಾಗನು ಅನ್ನಕತ್ತಿಲ್ಲ, ಯಾಕಂದ್ರೆ ಹೆಣ್ಮಕ್ಳು ಮೊದಲು ಸ್ಟಾರ್ಟ್ ಆಗೋದ ಹಿಂಗ. ನಾ ಏನು ಬ್ಯಾರಾಗನು ಅನ್ನಕತ್ತಿಲ್ಲ, ಆದ್ರೆ ಸ್ವಲ್ಪ ವಿಚಾರ ಮಾಡ್ರಿ. ಊರಾಗೆಲ್ಲ ನಿಮ್ಮ ಅಣ್ಣನ ಹೆಸರು ಐತಿ, ನಿಂದೇನು ಹೆಸರಿಲ್ಲ. ನೋಡ್ರಿ, ವಿಚಾರ ಮಾಡ್ರಿ. ಹಿಂಗೇನು ಪ್ರತಿನಿತ್ಯವೂ ಕೂಡ ತುಂಬಾ ಕತ್ಬಿಟ್ಲು. ಹಿಂಗ ತುಂಬತಾ ಗಂಡನ ಮನಸ್ಸು ಬದಲಾಪತ್ತ ಹೋಗುತ್ತೆ ದೊಡ್ಡಪ್ಪಂದ. ಯಾವಾಗ ಮನಸ್ಸು ಬದಲಾಗತ್ತೋ, ಬದಲಾಗಿರ್ತಕ್ಕಂಥ ಸಂದರ್ಭದೊಳಗ ಮುಂದೆ ಏನು ಮಾಡ್ತಾನ ಅಂತಕ್ಕಂಥದ್ದನ್ನ ನಾಳೆಯ ದಿವಸ ನೋಡೋಣ ಅಂತೇಳಿ ಅಲ್ಲಿಗೆ ಬರ್ತೇನೆ. ನಾಳೆ ದಿವಸ
ಅದನ್ನು ಬೇರೆ ಆಗೋದು ನೋಡೋಣ ಅಂತೇಳಿ ಹಿಂಗೆ ಯಾವ ಒಂದು ಗೃಹಸ್ಥಾಶ್ರಮದೊಳಗೆ ಹೆಂಗೆ ಮಾಧಮ್ಮನ ಗುಣ ನೋಡಿದಿವಲ್ಲ, ಈ ಮಾಧಮ್ಮನ ಒಂದು ಗುಣ ಇದ್ದಂಗೆ ನಿನ್ನೆಯ ದಿವಸ ಒಬ್ಬ ಶರಣೆಯನ್ನು ನೋಡ್ಕೊತ ಬಂದಿದ್ವಿ ನಾವು. ಗೃಹಸ್ಥಾಶ್ರಮದೊಳಗೆ ಇರ್ತಕ್ಕಂತಹ ದಾನಮ್ಮ ತಾಯಿ, ಸಾಮೂಹಿಕ ಮದುವೆಯನ್ನು ಹುಟ್ಟಾಕಿರ್ತಕ್ಕಂಥ ಆಕಿ, 12ನೇ ಶತಮಾನದೊಳಗೆ ಶರಣ ಸಂಕುಲದೊಳಗೆ ಅಗ್ರಗಣ್ಯ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಮಹಾಶರಣೆ ಅದು ದಾನಮ್ಮ ತಾಯಿ. ಒಂದಿಷ್ಟು ದಾನಮ್ಮ ತಾಯಿ ಏನು ಸಂಚಾರ ಮಾಡ್ತಾ 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 ಹಲವಾರು ಪವಾಡಗಳನ್ನು ಆಕೆ ಯಾರಿಗೂ ಕೂಡ ಏನು ಅಂತಂದ್ರೆ ಕೇವಲ ಧರ್ಮ ಪ್ರಚಾರ, ಧರ್ಮದ ಬಗ್ಗೆನೇ ಹೇಳೋದು. ನೀವು ಧರ್ಮವನ್ನು ಕಾಪಾಡ್ರಿ, ಲಿಂಗವನ್ನು ಕಟ್ಕೋರಿ, ಅಷ್ಟಾವರಣಗಳನ್ನು ಪಾಲಿಸ್ರಿ, ನೀವು ವಿಭೂತಿ ಹಚ್ಕೋರಿ ಅಂತ ಹಿಂಗೆ ಧರ್ಮ ಪ್ರಚಾರ ಮಾಡ್ತಾ 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 ಹಾಲ್ವಿ, ಇಲ್ಲೇ ಬಳ್ಳಾರಿ ಜಿಲ್ಲಾದೊಳಗೆ ಹಾಲ್ವಿ ಅಂತ ಬರುತ್ತೆ. ಆ ಹಾಲ್ವಿ ಗ್ರಾಮದೊಳಗೆ ಬಂದಿರ್ತಾಳ. ಆಗ ಒಬ್ಬ ಬಸಪ್ಪ ಅಂತಕ್ಕಂಥ ಒಬ್ಬ ಭಕ್ತ ಬಂದು ಬಸಮ್ಮ ಬಸಪ್ಪ ಅಂತಿರ್ತಾರ. ಭಾಳ ವರ್ಷದಿಂದ ಮಕ್ಕಳಾಗಿರಂಗಿಲ್ಲ ಅವ್ರಿಗೆ. ಬಂದು ದಾನಮ್ಮ ತಾಯಿ ಬೇಡಿದವ್ರಿಗೆ ಬೇಡಿದನ ವರ ಕೊಡ್ತಾಳಂತ ಬಂದು ದಾನಮ್ಮ ತಾಯಿ ಹತ್ರ ವರ ಕೊಡ್ಕೋತಾರ. ಆಗ ಏನ್ ಮಾಡ್ತಾಳೆ ದಾನಮ್ಮ? ಆಶೀರ್ವಾದವನ್ನು ಮಾಡ್ತಾಳೆ. ಆಯ್ತಪ್ಪ, ನಿಮ್ಗೊಂದು ಗಂಡು ಮಗು ಆಗತ್ತ ಅಂತ ದಾನಮ್ಮ ಆಶೀರ್ವಾದ ಮಾಡಿದ್ಲು. ಆಶೀರ್ವಾದ ಮಾಡಿ ಮುಂದೆ ಊರಿಗೆ ಹೋಗ್ತಾಳೆ ದಾನಮ್ಮ ತಾಯಿ. ಹೋದ್ಮ್ಯಾಗ ಒಂದು ಕೆಲವು ವರ್ಷಗಳಾದ್ಮೇಲೆ ಹೆಂಗ ದಾನಮ್ಮ ತಾಯಿ ಆಶೀರ್ವಾದ ಆಗಿತ್ತೋ ಅದೇ ತರನ ಏನಾಯ್ತು ಅಂತಂದ್ರೆ ಬಸಮ್ಮನಿಗೆ ಒಂದು ಗಂಡು ಮಗು ಜನಿಸ್ತೈತಿ. ಆಗ ತಂದೆ ವಿಚಾರ ಮಾಡ್ತಾನ, ದಾನಮ್ಮ ತಾಯಿ ಆಶೀರ್ವಾದದಿಂದನ ಗಂಡು ಮಗು ಜನಿಸೈತಿ, ಇದಕ್ಕೆ ಹೆಸರು ಏನ್ ಇಡಬೇಕು ಅಂತ ದಾನೇಶ ಅಂತ ಹೆಸರಿಟ್ಟ. ಆ ಹುಡುಗ ದಿನಾನು ಕೂಡ ಶಿವ ಅನ್ನೋದು ಕಲಿಸಲಿಲ್ಲ, ಹರ ಅನ್ನೋದು ಕಲಿಸಲಿಲ್ಲವ. ಏನು ಕಲಿಸವ? ನೀನು ದಾನಮ್ಮನವ್ರದಿಂದ ಹುಟ್ಟಿಯಪ್ಪ, ದಾನಮ್ಮ ಅನ್ನು ದಾನಮ್ಮ ಅನ್ನು ದಾನಮ್ಮ ಅನ್ನು. ಮುಂಜಾನೆ ಎದ್ರು ದಾನಮ್ಮ, ಮಧ್ಯಾಹ್ನ ದಾನಮ್ಮ, ರಾತ್ರಿ ದಾನಮ್ಮ. ಏನು ಅವನ ತಲೆಯೊಳಗೆ ದಾನಮ್ಮ 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 ಅಂತಕ್ಕಂಥದ್ದು ತುಂಬಿ ಬಿಟ್ಟಿದ. ಅಷ್ಟು ಚಂದ ಬೆಳೆಸಿದ್ದ ಹುಡುಗ, ಅಷ್ಟು ಚಂದ ಬೆಳೀತಿ ದಾನೇಶ. ಬೆಳೀತಾ 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 ಒಂದು 4-5 ವರ್ಷ ಆಗಿರ್ತೈತಿ. ಅಚಾನಕ ಏನೋ ಗೊತ್ತಿಲ್ಲ, ತಂದೆ ತೀರ್ ಹೋಗಿಬಿಟ್ಟ. ತಂದೆ ತೀರ್ ಹೋದ. ಆದ್ರೆ ಹೋಗಿದ್ದ ಮೊದಲು ಹೇಳಿದ್ದಲ್ಲ, ನಿನಗೆ ಏನಾರ ಕಷ್ಟ ಬಂದ್ರು ಕೂಡ ನೀನು ದಾನಮ್ಮನ ಮಾತ್ರ ಬಿಡಬಾಡಪ್ಪ ಅಂತ ಹೇಳಿದ್ದ. ತಾಯಿ ಒಬ್ಬೇಕೆ ಮಗನ ಬೆಳೆಸ್ತಿರ್ತಾಳ. ಮೊದಲೆಲ್ಲ ದಾನಮ್ಮನ ಭಕ್ತೆ, ದಾನಮ್ಮನಿಂದನ ವರ ಪಡೆದಿರ್ತಾಳ. ಆದ್ರೆ ಸಹವಾಸ ದೋಷ ಅಂತಾರ ನೋಡ್ರಿ. ಈ ಸಹವಾಸ ದೋಷದಿಂದ ಆ ಹೆಣ್ಮಗಳಿಗೆ ಏನಾಯ್ತು ಅಂತಂದ್ರ ಇನ್ನೊಂದಿಷ್ಟು ಯೌವನ ಇತ್ತು. ಗಂಡ ತೀರಿದ್ದ, ಕೆಟ್ಟ ದಾರಿಯನ್ನು ಹಿಡಿತಾಳ, ಪರಪುರುಷನ ಜೋಡಿ ಸಂಘವನ್ನು ಮಾಡಿದ್ಳು. ಯಾವಾಗ ಪರಪುರುಷನ ಸಂಘ ಬೆಳೀತೋ ಸಲಿಗೆ ಹೆಚ್ಚಾಗುತ್ತ. ಅಲ್ಲೇ ಇಲ್ಲೇ ಹೊರಗೆ ಭೇಟಿ ಆಗ್ತಕ್ಕಂಥವ ಮನೆಗೆ ಬರಾಕ್ ಪ್ರಾರಂಭ ಮಾಡ್ತಾನ. ಯಾವಾಗ ಇವ ಮನೆಗೆ ಬರಾಕ ಪ್ರಾರಂಭ ಮಾಡಿದೋ, ಮನ್ಯಾಗ ಐತಲ್ಲ 4-5 ವರ್ಷದ ಕೂಸು ಮಗ, ಆ ಮಗ ಈಕಿಗೆ ತೊಂದರೆ ಆಗಕ್ಕೆ ಬಿಡ್ತೆ. ಸ್ವಾಮಿ ಅವ ಬಂದಿರ್ತಕ್ಕಂಥವಾಗ 4 ವರ್ಷದ ಹುಡುಗ ಒಂದಿಷ್ಟು ಹೊಟ್ಟೆ ಸಿತ್ತಿತ್ತು, ಹಗಲೆ ಮಗಲೆ ಹೊಟ್ಟೆ ಸಿಗ, ಯಾವ ಊಟಕ್ಕೆ ಕೊಡು, ಯಾವ ನೀರು ಕೊಡು, ಯಾವ ಹಾಲು ಕರ್ಕೊಂಡು ಹೋಗು, ಯಾವ ಆಟ ಆಡು, ಹಿಂಗೆ ಏನ್ ಮಾಡ್ತ ಮತ್ತೆ ಮಕ್ಳ ಅಂದ್ಮೇಲೆ ಕಿರಿಕಿರಿ ಮಾಡುವ. ಒಂದಿಷ್ಟು ಉಡಾಳ್ತನ ಮಾಡ್ತಿರ್ತಾವ, ಮನ್ಯಾಗ ಸಾಮಾನು ಬೀಳಿಸ್ತಿರ್ತಾವ, ಹಿಟ್ಟು ಕೆಡವುತ್ತಿರ್ತಾವ, ಏನೋ ಮಾಡ್ತಿರ್ತಾವ ಅಂದ್ರೂ ಕೂಡ ಅವು ಸಣ್ಣ ಹುಡುಗರು ಒಂದಿಷ್ಟು ಉಡಾಳ್ತನ ಮಾಡುವು, ಕಾಡುವು. ಹಿಂಗೇನಾತು, ಆಕೆಯನ್ನ ಕಾಡಕತ್ತೀವ. ಅವ ಮನೆಗೆ ಬರೋಕ ಈ ಹುಡುಗ ಕಾಡುಕ ಇವ್ರು ಇಬ್ಬರಿಗೆ ಏನಾಗ್ಬಿಟ್ಟ ಅಂತಂದ್ರ ದಾನೇಶ ಈ ಹುಡುಗ ತೊಂದರೆ ಆಗ್ಬಿಟ್ಟ. ಹೆತ್ತ ತಾಯಿ ಮಗ ತೊಂದರೆ ಆದ ತನ್ನ ಒಂದು ಕೆಟ್ಟ ಚಟಕ್ಕ ಪರಪುರುಷನ ಜೋಡಿ ಇರ್ಬೇಕನ್ನುವಂತ ಚಟ ಹೆಚ್ಚಾಗ್ತದ. ಯಾವಾಗ ಹೆಚ್ಚಾತೋ ಆಕೆಯ ತಿಳಿಗೆ ಇಬ್ಬರು ತಿಳಿಯೊಳಗೆ ಅವ ತುಂಬತಾನ. ನೋಡು, ಆ ಮಗ ನಿನ್ನ ಮಗ ಎಷ್ಟು ಕಿರಿಕಿರಿ ಮಾಡ್ತತಿ, ನಮ್ಮಿಬ್ಬರನ್ನು ಚಂದಾಗಿ ಇರಾಕ ಬಿಡೋಲ್ಲ, ನಿನ್ನ ಮಗಗೆ ಹೆಂಗಾರ ಮಾಡಿ ಸಾಯಿಸಿ ಬಿಡು, ನಾವಿಬ್ರು ಚಂದಗ ಇರುನು. ಯಾವ ತಾಯಿ ಮಗನ ಸಾಯಿಸ್ತಾಳೆ? ಆದ್ರೆ ಈಕಿ ಒಳಗೆ ತುಂಬಿತ್ತಲ್ಲ ಒಂದಿಷ್ಟು ಕಾಮದ ಗುಣ, ಕಾಮದ ಚಟ ಅಂತಕ್ಕಂಥದ್ದು ತುಂಬಿತ್ತು. ಆಗ ಅವ ಹೇಳಿದ ಮಾತು ಯಾಕೆ ಅಷ್ಟು ಏನಾಗಿರ್ತಾಳ, ಒಂದು ಬೆರೆತು ಬಿಟ್ಟಿರ್ತಾಳ ಅವನ ಜೋಡ. ಅವ ಹೇಳಿದ ಮಾತನ್ನ ಮಾಡಬೇಕು ಅಂತ ಒಂದು ದಿವಸ ದಿನ ಒಂದಿಷ್ಟು ಸಿಟ್ಟು ಮಾಡ್ತಿರ್ತಾಳ ಹುಡುಗ. ಒಂದು ದಿವಸ ಏನ್ ಮಾಡಿದ್ಲು ಅಂತಂದ್ರೆ ಮುಂಜಾನೆ ಎದ್ದು, ದಾನೇಶ ಎಲ್ಲಿದೀಪ ಬಾ ಅಂತ ಬಹಳ ಪ್ರೀತಿಯಿಂದ ಕರೆದ್ಲು. ಆ ಹುಡುಗ ಎಂದೂ ನಮ್ಮವ್ವ ಇಷ್ಟು ಚಂದ ಕರಿಲಾರಕ್ಕೆ ಇವತ್ತೆಷ್ಟು ಚಂದ ಕರಿಯಾಕತ್ತಾಳ ಅಂತ ಹೊರಗೆ ಆಟ ಆಡೋದು ಹುಡುಗ ಒಳಗೆ ಓಡಿ ಬರ್ತೈತೆ. ಮನೆಯೊಳಗೆ ಓಡಿ ಬರೋಣ, ದಾನೇಶ ನಿನಗೆ ಹೊಟ್ಟೆ ಸುತ್ತೇನೋ, ಊಟಕ್ಕೆ ಕೊಡ್ಲೇನೋ ಅಂತ. ಭಾಳ ಖುಷಿ ಆಯ್ತು ಹುಡುಗ. ನಮ್ಮವ್ವ ಎಷ್ಟು ದಿವಸ ನನಗೆ ಬಡಿತಿದ್ಲು, ಹೊಡಿತಿದ್ಲು, ಸಿಟ್ಟು ಮಾಡ್ತಿದ್ಲು, ಇವತ್ತು ಊಟಕ್ಕೆ ಮಾಡ್ತಿದ್ಲು. ಆಯ್ತವ ಊಟಕ್ಕೆ ಕೊಡುವ. ಅನ್ನ, ಒಂದಿಷ್ಟು ತುಪ್ಪ, ಒಂದಿಷ್ಟು ಚಟ್ನಿ ಹಾಕಿದ್ಲು.
ಅದ್ರೊಳಗ ಒಂದಿಷ್ಟು ವಿಷಾನು ಬೆರೆಸ್ತಾಳ. ಕಲಿಸಿದ್ಲು, ಕಲಿಸೆ ತಗೋಪ್ಪ ಬಾ, ಬ್ಯಾಡ ಬ್ಯಾಡ ಬೇಡ ನೀವು ಉಣ್ಬೇಡ, ನಾನ ಉಣಿಸ್ತೀನಿ ಅಂದ್ಲು. ಖುಷಿ ಆತ್ ಹುಡುಗಗ. ಊಟಕ್ಕೆ ಕೊಡೋದಲ್ದ ಉಣಿಸ್ತೀನಂತಾಳ ನಮ್ಮವ್ವ. ಹ್ಞೂ ಯವ್ವ ಉಣಸು ಉಣಸು ಅಂತ 5 ವರ್ಷದ ಹುಡುಗ ದಾನೇಶ ತೊಡಿ ಮ್ಯಾಗ ಕುಂದ್ರಸ್ಕೊಂಡು ಪ್ರೀತಿಯಿಂದ ಏನು ಮಾಡಾಕತ್ತಾಳ, ಊಟ ಮಾಡಿಸಿದ್ಲು. ಯಾವಾಗ ಪ್ರೀತಿಯಿಂದ ಎಲ್ಲ ಅನ್ನ ತುಪ್ಪ ವಿಷ ಸೇರಿಸಿರ್ತಕ್ಕಂಥ ಅನ್ನ ಉಣಿಸ್ತಾಳ. ಉಣಿಸಿ ಆಯ್ತಪ್ಪ ನಾನು ಸ್ವಲ್ಪ ಹೊರಗೆ ಬಟ್ಟಿ ಬಾಂಡೆ ತೊಳೆಯುವುದಾವು, ನೀನು ರೂಮ್ನಾಗ ಸ್ವಲ್ಪ ಮಕ್ಕೋ ಅಂತ ಒಂದು ಕೋಲಿ, ಹಾಗೆಲ್ಲ ಹಳಿ ಮನಿಗಳು ಒಳಗೆ ಕೋಲಿಗಳು ಇರ್ತಾವ. ಆ ಕೋಲಿ ಒಳಗೆ ಮಗನ ಮನಗಿಸ್ತಾಳ. ಮನಗಿಸಿ ಏನು ಮಾಡಿದ್ಲು ಅಂತಂದ್ರ ಹೊರಗೆ ಕೊಂಡಿ ಹಾಕೊಂದು ಕೀಲಿ ಹಾಕೊಂಡ್ ಒಂದು 5 ನಿಮಿಷ ಆಗಿರ್ತೈತಿ, ಮಕ್ಕೊಂದಿರ್ತಾನ, ಎಚ್ಚರ ಆಗಿಬಿಡುತ್ತ, ಹೊಟ್ಟೆಯಾಗ ಸಂಟಿಟ್ಟಂಗ ಆಗತ್ತ, ಹೊಟ್ಟೆಯಾಗ ಖಾರ ಕಲಿಸಿದಂಗೆ ಇರ್ತೈತಿ. ಯವ್ವಾ 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 ಅಂತ ಓದಿರ್ತಾನ. ಯಾಕೆ ಅವು ಊಟ ಮಾಡಿಸಿ ಹೋಗಿರ್ತಾಳ. ಬಾಗ್ಲ ತೆಗಿಯಾಕ ಹೊಕ್ಕಾನ, ಹೊರಗೆ ಬಾಗ್ಲ ಹಾಕೈತಿ. ಯವ್ವಾ ನನ್ನ ಹೊಟ್ಟೆ ನೋಯಾಕತ್ತೈತಿವ್ವ, ಬಾಗ್ಲ ತೆಗಿಯವ್ವ, ಏನೋ ಆಗೈತವ್ವ, ನನಗೆ ಒಂದಿಷ್ಟು ನೀರು ಕುಡಿಬೇಕು ಅನ್ಸೈತಿ, ನೀರು ಕೊಡವ್ವ, ಯವ್ವಾ ಯವ್ವಾ ಅಂತ ಒದರಾಕತ್ತ. ಆದ್ರೂ ಹೊರಗ ಇದನ್ನ ಕೇಳ್ತಾಳ. ಕೇಳಿದ್ರು ಕೂಡ ಮಗನ ಕಡೆ ನೋಡಂಗಲ್ಲ. ಯಾಕ ಅಲ್ಲೇ ಪರ ಪುರುಷ ಬಂದಾನ. ಅವ್ರಿಬ್ಬರು ಕೂಡ ಸರಸದ ಕೂಟದೊಳಗ ಇನ್ನೊಂದು ರೂಮ್ ಒಳಗೆ ಬರ್ತಾಳ. ಇಲ್ಲಿ ಹುಡುಗ ಯವ್ವ ನನ್ನ ಹೊಟ್ಟು, ಯವ್ವ ನನ್ನ ಹೊಟ್ಟು, ನನಗ ಆಗಾಗತ್ತಿಲ್ಲ ಯವ್ವ, ಎದಿ ಉರಿಯಾಕತ್ತತಿ, ಹೊಟ್ಟೆ ಉರಿಯಾಕತ್ತತಿ, ನೀರ್ ಬೇಕಾಗೈತಿ, ನೀರ್ ಬೇಕಾಗೈತಿ ಅಂದ್ರು ಕೂಡ ಏನು ಕೇಳಂಗಿಲ್ಲ. ಅವನ ಕರೆದು 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 ಸಾಕಾಗ್ತದ. ಸಾಕಾಗಿ ತಂದೆ ಹೇಳಿದ ಮಾತು ನೆನಪಾಗ್ತದ. ನನಗೊಂದಿಷ್ಟು ಕಷ್ಟ ಬಂದಾಗ ನಾ ಹುಟ್ಟಿದ ದಾನಮ್ಮನ ಆಶೀರ್ವಾದ ಅಂತ, ನಮ್ಮ ಅವ್ವ ಬರೋಳು ಅಂತ ಭಕ್ತಿಯಿಂದ ಏನ್ ಮಾಡ್ತಾನ, ಯವ್ವಾ ದಾನವ್ವ, ಯವ್ವಾ ದಾನವ್ವ, ಹೊಟ್ಟೆ ನೋಯಾಕತ್ತ, ನಮ್ಮ ಅವ್ವ ಬರೋಳು, ನಮ್ಮ ಅಪ್ಪ ಹೇಳ್ಯಾನ ನಿನ್ನ ಕರಿ ಕಷ್ಟ ಬಂದಾಗಂತ ಯವ್ವಾ ದಾನವ್ವ ಅಂತ ಕರೆದ್ರ ದಾನಮ್ಮ ತಾಯಿ ಪ್ರತ್ಯಕ್ಷವಾಗಿ ಆ ಮಗನನ್ನ ತೊಡಿ ಮ್ಯಾಗ ಹಾಕೋತಾಳ. ಯಾವಾಗ ದಾನಮ್ಮ ತಾಯಿ ಪ್ರತ್ಯಕ್ಷವಾಗಿ ತೊಡಿ ಮಗ ಹಾಕೊಂಡು ಒಂದಿಷ್ಟು ನೀರನ್ನ ಕುಡಿಸ್ತಾಳ, ಆರೈಕೆ ಮಾಡ್ತಾಳ. ಅವನ ಮೈಯನ್ನ ಸರಸಿ, ಯಾಕೋ ದಾನೇಶ ಏನಾತಪ್ಪ, ಅಂಜಾಕ್ ಹೋಗ್ಬೇಡ, ನಾ ಅದನ್ನಲ್ಲ, ನಾ ನಿಮ್ಮವ್ವ ಅದನ್ನೇ, ಅಕ್ಕಿ ಬರ್ಲಿಕ್ಕಂದ್ರೆ ಏನಾತು, ನಾ ನಿಮ್ಮವ್ವ ಅದನಿ ಅಂತ ಏನ್ ಮಾಡಿದ, ಆರೈಕೆ ಮಾಡ್ತಾಳ. ವಿಷವೆಲ್ಲ ಇಳಿತೈತಿ. ಯಾವಾಗ ಇಲ್ಲಿ ವಿಷ ಇಳಿತು, ಇದು ಏನು ವಿಷ ಇಳಿತಾ ಇಳಿತಾ ಇಳಿತಾ, ಈ ವಿಷ ದಾನಮ್ಮನ ಪವಾಡ ಹೆಂಗಿತ್ತು, ಒಂದು 5 ವರ್ಷದ ಕೂಸಿಗೆ ವಿಷ ಹಾಕ್ಯಾಳಲ್ಲ, ಆಕೆ ಬದುಕಬಾರ್ದಂತ ಇಲ್ಲಿ ವಿಷ ಇಳಿತು. ಈ ವಿಷ ಇಳಿದು ಏನಾಗಿತ್ತು ಅಂತಂದ್ರೆ ಬೇರೆ ಕೊಠಡಿಯೊಳಗಿರ್ತಕ್ಕಂಥ ಅವ್ರ ಇಬ್ಬರಿಗೂ ಕೂಡ ವಿಷ ಏರಿ ಅವ್ರಿಬ್ರು ಅಲ್ಲೇ ಸತ್ತು ಹೋಗಿ ಬಿಟ್ಟಿದ್ರು. ಇಂಥ ತಾಯಂದರು ಇರ್ತಾರ ಅಂತ ನೋಡ್ತಾರೆ. ಹೆತ್ತವರಿಗೆ ಹೆಗ್ನ ಕೂಡ ಮುದ್ದಂತಾರ. ಆದ್ರೆ ಇಂಥ ತಾಯಂದ್ರು ಇರೋದ್ರಿಂದ ಉಳ್ಕಾದ ಎಲ್ಲಾ ತಾಯಂದ್ರಿಗೂ ಕೂಡ ಒಂದಿಷ್ಟು ಕೆಟ್ಟ ಹೆಸರು ಬರ್ತದೆ. ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ, ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ. ಇಂಥ ದಿನದಲ್ಲಿ ಬಾಳಿ ಬದುಕುವುದು ಬಹಳ ಕಷ್ಟ ಬಂದೈತಿ. ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ. ತಾಯಿ ದೇವರೆಂದು ಹೇಳುವುದು ಎಲ್ಲ ಧರ್ಮದಲ್ಲಿ, ತಾಯಿ ದೇವರೆಂದು ಹೇಳುವರು ಎಲ್ಲ ಧರ್ಮದಲ್ಲಿ. ನಾಯಿಗಿಂತ ಕಡೆಯಾಗಿ ನಡೆಯುವ ತಾಯಿ ಅಪವಾದ, ನಾಯಿಗಿಂತ ಕಡೆಯಾಗಿ ಬಾಳುವ ತಾಯಿ ಅಪವಾದ. ಕಾಯದ ಕಾಮದ ಬಲಗೆ ಸಿಲುಕಿ ರಕ್ತಿಯಾಗಳ, ಕಾಯದ ಕಾಮದ ಬಲಗೆ ಸಿಲುಕಿ ರಕ್ತಿಯಾಗಳ. ಮಾಯ ಕಾಮದ ಬಲಗೆ ಸಿಲುಕಿ ಕುರುಡಿಯಾಗಳ, ತಾಯಿ ಕುರುಡಿಯಾಗಳ. ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ. ನವಮಾಸ ಗರ್ಭದಿ ಹೊತ್ತು ಹೆತ್ತ ಕರುಳು, ನವಮಾಸ ಗರ್ಭದಿ ಹೊತ್ತು ಹೆತ್ತ ಕರುಳಿಗೆ
ಸಾವು ತರಲು ಹೊಂಚು ಹಾಕಿದ ತಾಯಿ ಇದು ನಾಯಿ. ಸಾವು ತರಲು ಹೊಂಚು ಹಾಕಿದ ತಾಯಿ ಇದು ನಾಯಿ. ನೋವು ಇಲ್ಲದೆ ವಿಷವನ್ನು ಉಣಿಸಿದ ಕೆಟ್ಟವನೊಡಗೂಡಿ. ನೋವು ಇಲ್ಲದೆ ವಿಷವನ್ನು ಉಣಿಸಿದ ಕೆಟ್ಟವನೊಡನೂಡಿ. ದೇವನಿರುವನ ಎಂಬುದ ಮರೆತ ಕರ್ಮ ಕೇಳಿ ಜೋಡಿ. ದೇವನಿರುವನು ಎಂಬುದ ಮರೆತ ಕರ್ಮದ ಈ ಜೋಡಿ. ಕರ್ಮದ ಈ ಜೋಡಿ. ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ. ಇಂಥ ದಿನದಲ್ಲಿ ಬಾಳಿ ಬದುಕುವುದು ಬಹಳ ಕಷ್ಟ ಬಂದೈತಿ. ಇಂಥ ದಿನದಲ್ಲಿ ಬಾಳಿ ಬದುಕುವುದು ಬಹಳ ಕಷ್ಟ ಬಂದೈತಿ. ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ. ಕರುಳಿನ ಕುಡಿಯು ಕೂಗಿತು ತಾಯಿ ದಾನಮ್ಮ ಎಂದು. ಕರುಳಿನ ಕುಡಿಯು ಕೂಗಿತು ತಾಯಿ ದಾನಮ್ಮ ಎಂದು. ಕರುಣೆಯ ಮೂರ್ತಿ ದಾನಮ್ಮ ದೇವಿ ತಾಯಾಗಿ ಬಂದು. ಕರುಣೆಯ ಮೂರ್ತಿ ದಾನಮ್ಮ ದೇವಿ ತಾಯಾಗಿ ಬಂದು. ಸ್ಮರಣೆ ಮಾಡಿದ ಮಗುವಿನ ವಿಷವ ಕಳೆದ ಮಹತಾಯಿ. ಸ್ಮರಣೆ ಮಾಡಿದ ಮಗುವಿನ ವಿಷವ ಕಳೆದ ಮಹತಾಯಿ. ಮರಳಿ ಕೊಟ್ಟಳು ಆ ಜೋಡಿಗಿದೆ ವಿಷದ ಮರಣವನು. ಮರಳಿ ಕೊಟ್ಟಳು ಆ ಜೋಡಿಗೆ ವಿಷದ ಮರಣವನು. ಮರಳಿ ಕೊಟ್ಟಳು ಆ ಜೋಡಿಗೆ ವಿಷದ ಮರಣವನು. ವಿಷದ ಮರಣವನು. ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ. ಎಂಥ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ. ಇಂಥ ದಿನದಲ್ಲಿ ಬಾಳಿ ಬದುಕುವುದು ಬಹಳ ಕಷ್ಟ ಬಂದೈತಿ. ಎಂಥ ಕಾಲ ಬಂದೈತಿ. ಎಂಥ ಕಾಲ ಬಂದೈತಿ. ಎಂಥ ಕಾಲ ಬಂದೈತಿ. ಇಂತಹ ಕೆಲವು ತಾಯಂದಿರಿಂದ ಒಳ್ಳೆ ತಾಯಂದಿರಿಗೂ ಕೂಡ ಕೆಟ್ಟ ಹೆಸರು ಬರ್ತೈತಿ. ಅದಕ್ಕೆ ಧನಮ್ಮ ತಾಯಿ ಪವಾಡ ಅವರನ್ನ ಕೊಂದು ಅವರಿಗೆ ವಿಷವನ್ನು ನೇಯಿಸಿ ಆ ಮಗುವನ್ನ ಬದುಕಿಸ್ತಾಳ ಧನಮ್ಮ ತಾಯಿ. ನಂಬಿದವರನ್ನ ಎಂದೂ ಕೂಡ ಕೈ ಬಿಟ್ಟಿರೋಳಲ್ಲ ಧನಮ್ಮ ತಾಯಿ. ನೀನ್ ಯಾಕೋ ನಿನ್ನ ಹಂಗ ಯಾಕೋ ನಿನ್ನ ನಾಮದ ಬಲವೆಂದಿದ್ದರೆ ಸಾಕಂತಾರಲ್ಲ, ಹಂಗ ದಾನಮ್ಮ ಅಂತಕ್ಕಂಥ ನಾಮದಿಂದ ಆ ದಾನೇಶ ಕೂಡ ಬದುಕುತ್ತಾನ. ಹೀಗೆ ಹಲವಾರು ಪವಾಡಗಳನ್ನ ಮಾಡ್ತಾಳ ಧನಮ್ಮ ತಾಯಿ. ಒಂದಲ್ಲ ಎರಡಲ್ಲ, ಹೆಜ್ಜೆ ಹೆಜ್ಜೆಗೂ ಕೂಡ ಪವಾಡಗಳನ್ನ ಮಾಡ್ತಾ ಮಾಡ್ತಾ ಹೋಗ್ತಾಳ. ಅಷ್ಟ ಅಲ್ಲ, ದಾನಮ್ಮ ತಾಯಿ ಮೈಸೂರ ರಾಜರು ಕೂಡ ಲಿಂಗವನ್ನ ಕಟ್ಟಿಸಿರ್ತಕ್ಕಂಥ ದಾನಮ್ಮ ತಾಯಿ. ಅಷ್ಟೇ ಅಲ್ಲ, ಹೊರಕಲ್ಲಿನೊಳಗ ಕಲ್ಲು ಬಸವಣ್ಣ, ಹೊರಕಲ್ಲ ಗ್ರಾಮ ಅಂತ ಬರ್ತೈತಿ, ಅಲ್ಲಿ ಧರ್ಮ ಪ್ರಚಾರವನ್ನ ಮಾಡಿದಾಗ ಆಕೆಯ ಧರ್ಮವನ್ನ ಕೇಳ್ತಾ ಎಲ್ಲಾ ಜನಗಳು ಸೇರಿದೊಳಗ ಕೆಲವೊಂದಿಷ್ಟು ಜನ ಇರ್ತಾರಲ್ಲ, ಕೆಟ್ಟ ಜನ, ಕೊಂಡಿ ಮಂಚನ ಅಂತಕ್ಕಂಥವ್ರು ಬಂದ ದಾನಮ್ಮ ತಾಯಿ ಹೇಳ್ತಾರ, ಅಲ್ಲ ಏನೋ ಶಿವ ಅಂತಿ ಅಂತ, ಲಿಂಗ ಅಟ್ಕೋ ಅಂತಿ ಅಂತ, ವಿಭೂತಿ ಅಂತಿ ಅಂತ, ನಿನ್ನ ಧರ್ಮದೊಳಗೆ ಅಷ್ಟು ಶಕ್ತಿ ಐತೇನು, ಆ ಧರ್ಮ ಪಾಲಿಸಿದ್ರೆ ಏನಾಗತ್ತ ಅಂತ ಬೇಯ್ಯಾಕತ್ತು ಬಿಡ್ತಿದ್ರು. ಬೇಯ್ತಾ 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 ನಿನ್ನ ಧರ್ಮದೊಳಗೆ ಅಷ್ಟು ಶಕ್ತಿ ಇತ್ತು ಅಂತಂದ್ರ, ನಿನ್ನ ಧರ್ಮಕ್ಕೆ ಅಷ್ಟು ತಾಕತ್ತು ಅನ್ನೋದಿತ್ತು ಅಂತಂದ್ರ, ಕಲ್ಲು ಬಸವಣ್ಣಗ ಕಬ್ಬು ತಿನ್ನಿಸಿ ಹೌದು ಅನಿಸ್ಬಿಡು, ನಾನು ನಿನ್ನ ಧರ್ಮ ಒಪ್ಕೋತೀನಿ ಅಂದ್ರ ಆ ಮಂದಿ. ದಾನಮ್ಮ ತಾಯಿ ಅಂತಾಳ. ಯಾಕೆ ಧರ್ಮಕ್ಕೆ ಧಕ್ಕೆ ಬತ್ತು ಅಂತಂದ್ರ ಸಹಿಸುವಂತಕ್ಕಲ್ಲ, ಧರ್ಮಕ್ಕೋಸ್ಕರ ಕೈನು ಮುಗಿತಾಳ, ಧರ್ಮಕ್ಕೋಸ್ಕರ ಖಡ್ಗನು ಹಿಡಿತಾಳ ಅಂತ ವೀರ ದಾನಮ್ಮ ತಾಯಿ ಯಾವಾಗ ಹಿಂಗಂದ್ನೋ ಕಲ್ಲು ಬಸವಣ್ಣ ಮುಂದೆ ಕುಂದಿರ್ತಾಳ. ಯಪ್ಪಾ ಬಸವಣ್ಣ,
ಇದು ನನಗೆ ಕಂಟಿರ್ತಕ್ಕಂಥ ಕಳಂಕ ಅಲ್ಲ, ನನ್ನ ಧರ್ಮಕ್ಕೆ ಕಂಟಿರ್ತಕ್ಕಂಥ ಕಳಂಕ. ಧರ್ಮೋ ರಕ್ಷತಿ ರಕ್ಷಿತ ಅಂತಾರ. ಧರ್ಮವನ್ನ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ ಅಂತ ಹೇಳ್ತಾರ. ಅಂತ ಧರ್ಮಕ್ಕ ಒಂದು ಕಳಂಕ ಬಂದದ. ನಮ್ಮ ಧರ್ಮ ನಿಜವಾಗಿತ್ತು ಅಂತಂದ್ರೆ, ಶಿವಧರ್ಮ ನಿಜವಾಗಿತ್ತು ಅಂತಂದ್ರೆ, ನೀನು ಶಿವನ ವಾಹನವಾಗಿದ್ದಿ ಅಂತಂದ್ರೆ ಇವತ್ತು ನೀನು ಕಲ್ಲಾಗಿರ್ತಕ್ಕಂಥವನು. ಈ ಏನು ಕಬ್ಬದವ, ಕಬ್ಬನ್ನ ತಿಂದು ನಮ್ಮ ಧರ್ಮವನ್ನ ಕಾಪಾಡುವಂತ ಕೈ ಮುಗಿದು ಆ ಪರಮಾತ್ಮನ ಬೇಡ್ಕೋತಾಳ. ಯಾವಾಗ ದಾನಮ್ಮ ತಾಯಿ ಪರಮಾತ್ಮನ ಬೇಡ್ಕೊಂಡು ಕಲ್ಲಾಗಿರ್ತಕ್ಕಂಥ ಬಸವನ್ನ ಕೂಡ ನಿಜವಾದ ಬಸವನ ಆಗಿ ಕಬ್ಬನ್ನ ತಿಂತಾನ. ಕಲ್ಲು ಬಸವಣ್ಣ ಕಬ್ಬು ತಿಂದಾಗ ಆಗ ಅಲ್ಲೇನು ಕಿಹೇಕಿಗಳಿರ್ತಾರ, ಆ ಎಲ್ಲರೂ ಕೂಡ ದಾನಮ್ಮ ತಾಯಿಗೆ ಶರಣಾಗುತ್ತಾರ. ಹಿಂಗ ಪ್ರತಿಯೊಂದು ಗ್ರಾಮದೊಳಗೆ ಪವಾಡವನ್ನ ಮಾಡ್ತಾ ಮಾಡ್ತಾ ನಮ್ಮ ಶಿವಧರ್ಮವನ್ನ, ವೀರಶೈವ ಧರ್ಮದ ಪ್ರಚಾರವನ್ನ ಮಾಡ್ತಾ ದಾನಮ್ಮ ತಾಯಿ ಕೊನೆಗೆ ಗುಡ್ಡಾಪುರ ಗ್ರಾಮದೊಳಗೆ ನೆಲೆಸ್ತಾಳ. ಇವತ್ತು ನಾವೇನು ಶಿವಕಂಚಿ ಅಂತ ಕರಿತೀವಿ, ಕೇಳಿರ್ಬೋದು ನೀವು. ಶಿವಕಂಚಿ ಅದು ಮೊದಲು ವಿಷ್ಣು ಕಂಚಿ ಇರುತ್ತೆ. ಅಲ್ಲಿ ಇರ್ತಕ್ಕಂಥದ್ದು ವಿಷ್ಣು ಪರಮಾತ್ಮ ಇರ್ತಾನ. ಆದ್ರೆ ದಾನಮ್ಮ ತಾಯಿ ಅಲ್ಲಿ ಒಂದು ಪವಾಡವನ್ನು ಮಾಡಿ ಆ ವಿಷ್ಣುವಿನ ತಲೆ ಮೇಲೆ ಲಿಂಗ ಉದ್ಭವವನ್ನು ಮಾಡಿ ಅಂದಿನಿಂದ ಅದು ವಿಷ್ಣು ಕಂಚಿ ಹೋಗಿ ಶಿವಕಂಚಿ ಆಯ್ತು. ಅಂತ ಶಿವಕಂಚಿಯನ್ನು ಮಾಡಿದ್ದು ಕೂಡ ಅದು ದಾನಮ್ಮ ತಾಯಿನೇ. ಹಿಂಗ ಹಲವಾರು ಪವಾಡಗಳ ದಾನಮ್ಮ ತಾಯಿ ಅದಾವ. ಮಕ್ಕಳೆಲ್ಲರವರಿಗೆ ಮಕ್ಕಳಾಗುತ್ತಾವ. ಇಂದಿಗೂ ಕೂಡ ಸತ್ಯವಾಗಿರ್ತಕ್ಕಂಥ ಪವಾಡಗಳದಾವ. ಯಾರಿಗೆ ಮಕ್ಕಳು ಆಗಂಗಿಲ್ಲಲ್ಲ, ಅವರ ದಾನಮ್ಮ ತಾಯಿ ಹೆಸರ ಮೇಲೆ ಒಂದು ಜಗಲಿ ಮುಂದೆ ಅಲ್ಲಿ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಜಗಲಿ ಮ್ಯಾಗೇನೋ ಒಂದು ಚರಿಗೆ ತುಂಬಿಟ್ಟು ಅದ್ರ ಮ್ಯಾಗ ಒಂದು ಕಾಯಿ ಇಟ್ಟು ದಾನಮ್ಮ ತಾಯಿ ಹೆಸರ ಮ್ಯಾಗ ಒಂದು 41 ದಿವಸ ಪೂಜೆ ಮಾಡಿದ್ರೆ ಮಕ್ಕಳಾಗಿರ್ತಕ್ಕಂಥ ಉದಾಹರಣೆಗಳು ಅದಾವ. ಅಂತ ವರವನ್ನ ಕೊಡ್ತಕ್ಕಂಥ ವರದಾನೇಶ್ವರಿ ವಿಶೇಷ ದಾನಮ್ಮ ತಾಯಿ ಇದು ಅಂತಂದ್ರೆ ನೀವೆಲ್ಲ ಗುಡ್ಡಾಪುರಕ್ಕೆ ಹೋದಾಗ ನೋಡ್ಬೋದು. ಅಲ್ಲಿ 3 ಪೂಜೆಗಳು ನಡೀತಾವ ದಾನಮ್ಮ ತಾಯಿ. ಅದು ಅಂದಿನಿಂದನೂ ಕೂಡ ಬಂದಿದ್ದೈತಿ. ಯಾರಿಗೂ ಕೂಡ ಅಲಂಕಾರನ ಹಂಗೆ ಮಾಡಿರ್ತಾರೋ ಏನೋ ನೋಡೋ ಮೂರ್ತಿನ ಬದಲಾಗುತ್ತೋ ಅನ್ನೋದು ಇನ್ನೂ ಯಾರಿಗೆ ಕಣ್ಣು ಹಿಡಿಯೋಕ್ಕಾಗಿಲ್ಲ. ಹೆಂಗಂತಂದ್ರೆ 3 ಪೂಜೆ, ಮುಂಜಾನೆ ಪೂಜೆ ಆಗತ್ತ. ಆ ಮುಂಜಾನೆ ಪೂಜೆ ಆಯ್ತು ಅಂತಂದ್ರೆ ಆ ದಾನಮ್ಮ ತಾಯಿ ಹೆಂಗ ಕಾಣ್ತಿರ್ತಾಳ ಅಂತಂದ್ರೆ ಯೌವನ ತುಂಬಿದ ಯುವತಿಯಂತೆ ಕಾಣ್ತಿರ್ತಾಳ ಮುಂಜಾನೆ ನೋಡಿದ್ರೆ. ಅದ ನೀವು ಮಧ್ಯಾಹ್ನ ಪೂಜೆ ಆಗತ್ತ. ಆ ಮಧ್ಯಾಹ್ನ ಪೂಜೆ ಆದ್ಮೇಲೆ 2-3 ಗಂಟೆಗೆ ನೋಡಿದ್ರಿ ಅಂತಂದ್ರೆ ಮದುವೆಯಾಗಿರ್ತಕ್ಕಂಥ ಮುತ್ತೈದೆ ಕಂಡಂಗ ಕಾಣ್ತಾಳ. ನಿಜವಾಗ್ಲು ಹಂಗ ಕಾಣ್ತಾಳ, ಮುತ್ತೈದಿನಪ್ಪ ಅನ್ನುವಂಗ ಕಾಣ್ತಾಳ. ಅದ ರಾತ್ರಿ ಪೂಜೆ ಆಗತ್ತೆ 8ರ ಮ್ಯಾಗ. ಆ ರಾತ್ರಿ ಪೂಜೆ ನೋಡಿದ್ರೆ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧಿ ಅಂತ 3 ಪೂಜೆ ನಡೀತಾವ. 3 ಪೂಜೆದೊಳಗು 3 ತರ ಅವತಾರವನ್ನ ದಾನಮ್ಮ ತಾಯಿ ಅವತಾರ ನೋಡ್ಬೇಕು. ನಾವು ಗುಡ್ಡಾಪುರಕ್ಕೆ ಹೋಗ್ಬೇಕು. ಒಂದ್ಸಲಿ ಗುಡ್ಡಾಪುರಕ್ಕೆ ಹೋಗಿ ಆ ತಾಯಿಯನ್ನ ಕ್ಷೇತ್ರವನ್ನು ನೋಡ್ಬೇಕು. ಆಕೆ ಹೋದ್ರಿ ಅಂತಂದ್ರೆ ಹಂಗ ಅವಸರ ಹೋಗಲ್ಲ. ಹೋದ್ರಿ ಅಂತಂದ್ರೆ ವಸ್ತಿ ಹೋಗಿ 3 ಪೂಜೆ ನೋಡಿದ್ರನ ಸಾರ್ಥಕ ಆಗತ್ತ. ನೀವು ಏನು ಬೇಡ್ಕೊಂಡು ಬಂದ್ರು ಕೂಡ ದಾನಮ್ಮ ತಾಯಿ ಈಡೇರಿಸ್ತಾಳ. ಅದಕ್ಕ ಅಣ್ಣ ಬಸವಣ್ಣನ ಏನು ಹೆಸರಿಟ್ಟ? ವರದಾನಿ, ವರವನ್ನ ಕೊಡ್ತಕ್ಕಂಥ ವರದಾನೇಶ್ವರಿ ಅಂತ ಹೆಸರಿಟ್ಟ. ದಾನಮ್ಮ ತಾಯಿ ಪವಾಡ ಹಂಗ. ಅಲ್ಲೆಲ್ಲ ಕೂಡ ಹೋಳಿಗೆ ಪ್ರಸಾದ ನೀವೆಲ್ಲ ನೋಡ್ಬೇಕು. ಅಲ್ಲೆಲ್ಲ ಹೋಗಿ ಒಂದಿಷ್ಟು ದಾನಮ್ಮ ತಾಯಿ ಗುಡ್ಡಾಪುರದೊಳಗೆ. ಮತ್ತು ಪ್ರಸಾದ ಅಂದ್ರೆ ಇಲ್ಲಿಂದ ಮಾಡ್ಕೊಂಡು ಹೋಗೋದಲ್ಲ, ಅಲ್ಲೇ ಹೋಗಿ ಅಲ್ಲೇ ಮಡಿ ಉಡಿಯಿಂದ ಸ್ನಾನ ಮಾಡಿ ಅಲ್ಲೇನು ಮಾಡಬೇಕು ಅಂತಂದ್ರೆ ಅಲ್ಲೇ ರುಬ್ಬುಗಲ್ ಅದಾವ ದೊಡ್ಡ ಆ ರುಬ್ಬುಗಲ್ದೊಳಗೆ ರುಬ್ಬಿ ಏನು ಮಾಡಬೇಕು? ತಾಯಿಗೆ ಹೋಳಿಗೆ ಎಡೆಗಳನ್ನು ಮಾಡ್ತಾರ. ಇಂಥ ಒಂದು ದಾನಮ್ಮ ತಾಯಿ ಗುಡ್ಡಾಪುರ ದಾನಮ್ಮ ತಾಯಿ. ಆಕೆಯು ಕೂಡ ಗೃಹಸ್ಥಾಶ್ರಮದೊಳಗಿದ್ದಕ್ಕೆ. ಆಕೆಯು ಕೂಡ ಪತಿಯ ಸೇವೆಯನ್ನು ಮಾಡಿದಾಕೆ, ಅತ್ತಿ ಸೇವೆ ಮಾಡಿದಾಕೆ, ಮಾವನ ಸೇವೆ ಮಾಡಿದಾಕೆ. ಗೃಹಸ್ಥಾಶ್ರಮ ಅಂತಂದ್ರೆ ಎಲ್ಲರೂ ಕೂಡ ನಾವು ಏನು ಬರೇ ನಮ್ಮ ಕೆಲಸ ನಮ್ಮ ಮನೆ ಕೆಲಸ ಅಂತ ಅಲ್ಲ. ಇಂಥ ಎಷ್ಟೋ ಶರಣೆಯರು ಗೃಹಸ್ಥಾಶ್ರಮದೊಳಗೆ ಎಲ್ಲ ಮಾಡ್ಕೋತಾನ ಶಿವನ ಧ್ಯಾನ ಮಾಡಿರ್ತಕ್ಕಂಥವ್ರು ಅದರ, ದೇವತೆಗಳಾಗಿರ್ತಕ್ಕಂಥವ್ರ. ಹಂಗೆ ನಾವು ಕೂಡ ಏನು ಮಾಡಬೇಕು? ಅವರ ಹಾದಿಯೊಳಗೆ ನಡಿಬೇಕು. ಈ ಎಲ್ಲರ ಹಾದಿಯೊಳಗ ಇಲ್ಲಿ ಮಾದಮ್ಮ ತಾಯಿನೂ ನಡೀತಾ ಬಂದಿರ್ತಾಳ. ಮುಂದೆ ಆಕೆಯ ಬದುಕಿನೊಳಗ ಒಂದಿಷ್ಟು ಕೆಟ್ಟ ದಿನಗಳಂತಕ್ಕಂಥವು ಎಲ್ಲರಿಗೂ ಕೂಡ ಬರ್ತಾವ. ಹಂಗ ಅವರ ಬದುಕಿನೊಳಗೆ ಒಂದಿಷ್ಟು ಕೆಟ್ಟ ದಿನಗಳು ಬರ್ತಾವ. ಅವು ಏನು ಅಂತಕ್ಕಂಥದ್ದು ನಾಳೆ ದಿವಸ ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆಯಲ್ಲಿ ಹೇಳಿದ ಹಾಗೆ ಕುಲಧರ್ಮಿ ಪತ್ನಿ ಆಗ್ಬೇಕಾಗಿತ್ತು ಅಂತಂದ್ರೆ 6 ಗುಣಗಳು ಇರಬೇಕಾಗ್ತದೆ. ಕಾರೇಶು ದಾಸಿ, ಶೈನೇಶು ರಂಭ, ಇವೇನದಾವ 6 ಗುಣ. ಈ 6 ಗುಣ ಎಲ್ಲರೂ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿಯ ಪುರಾಣವನ್ನ ಶರಣ ಬಸವನಿಗೆ ಸಮರ್ಪಣೆಯನ್ನು ಮಾಡ್ತೇನೆ. ಜೈ ಮಂಗಲಂ, ಜೈ ನಮಃ.